ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 2ನೇ ಪಾದ 6ನೇ ಅಧಿಕರಣ, ಅದರಲ್ಲಿ 35ನೇ ಸೂತ್ರದೊಳಗೆ ಮುಂದುವರಿದ ಭಾಷ್ಯ ಭಾಗ. ಅಥವಾ ಪೂರ್ವೇಣ ಸೂತ್ರೇಣ ಶರೀರ ಪರಿಮಾಣಸ್ಯ ಆತ್ಮನಃ ಉಪಚಿತ ಅಪಚಿತ ಶರೀರಾಂತರ ಪ್ರತಿಪತ್ತೌ ಅಕಾರ್ಷ್ಣ್ಯ ಪ್ರಸಂಜನದ್ವಾರೇಣ ಅನಿತ್ಯತಾಯಾಂ ಚೋದಿತಾಯಾಂ ಪುನಃ ಪರ್ಯಾಯೇಣ ಪರಿಮಾಣ ಅನವಸ್ಥಾನೇಪಿ ಶ್ರೋತಃ ಸಂತಾನ ನಿತ್ಯತಾ ನ್ಯಾಯೇನ ಆತ್ಮನೋ ನಿತ್ಯತಾ ಸ್ಯಾತ್. ಅಥವಾ ಪೂರ್ವೇಣ ಸೂತ್ರೇಣ ಅಂದ್ರೆ ಹಿಂದಿನ ಸೂತ್ರದಿಂದ ಅಂತ. ಪೂರ್ವದಲ್ಲಿ ಏನೋ ಒಂದು ಸೂತ್ರ ಬಂದದಲ್ಲ, ಅದಕ್ಕೆ ಈ ಸೂತ್ರದ ಅದಕ್ಕೆ ಮತ್ತೊಂದು ರೀತಿಯಿಂದ ಆ ಸೂತ್ರಕ್ಕೆ ವ್ಯಾಖ್ಯಾನವನ್ನ ಇಲ್ಲಿ ಅವರು ಮಾಡ್ತಾ ಇದ್ದಾರಂತ. ಶರೀರ ಪರಿಮಾಣಸ್ಯ ಆತ್ಮನಃ ಅಂದ್ರೆ ಇಲ್ಲಿ ಆತ್ಮ ಅಂದ್ರೆ ಇಲ್ಲಿ ಜೀವಾತ್ಮ ಅಂತ ಅರ್ಥೈಸ್ಕೊಳ್ಬೇಕು ನಾವಿಲ್ಲಿ. ಜೀವನ ಸ್ವರೂಪ ಎಷ್ಟಪ್ಪ ಅಂದ್ರೆ ನಮ್ಮ ಶರೀರ ಎಷ್ಟು ಅಳತಿ ಉಳ್ಳದ್ದೋ ಅಷ್ಟೇ ಆ ಪರಿಮಾಣ ಉಳ್ಳವನು ಅಂತ. ಅದೇ ಹೇಗಂತಂದ್ರೆ ಅದಕ್ಕೆ ಹೇಳ್ತಾರ ಅವರು ಹಿಂದಿನ ಸೂತ್ರದಲ್ಲಿ ಹೇಳ್ಕೊಂಬಂದಂತೆ ಉಪಚಿತ ಅಪಚಿತ ಶರೀರಾಂತರ ಪ್ರತಿಪತ್ತವು. ಯಾಕಂದ್ರೆ ಈ ಜೀವಾತ್ಮ ಕರ್ಮಾನುಸಾರವಾಗಿ ಇಲ್ಲಿ ಬೇರೆ ಬೇರೆ ಶರೀರಗಳನ್ನ ಪಡಿತಾನೆ. ಇವತ್ತು ಆನೆ ಶರೀರ ಪಡಿಬಹುದು, ಅಥವಾ ಒಂಟಿ ಶರೀರ ಪಡಿಬಹುದು. ಅವೆಲ್ಲ ದೊಡ್ಡ ದೊಡ್ಡ ಶರೀರಗಳೆಲ್ಲರೂ, ಆನೆ ಒಂಟಿ ಮೊದಲಾದವುಗಳು. ಮತ್ತ ಇಲ್ಲಿ ಸಣ್ಣ ಸಣ್ಣ ಶರೀರಗಳು ಅಂತಂದ್ರೆ ಇಲ್ಲಿ ಅನೇಕ ಕ್ರಿಮಿ ಕೀಟಾದಿಗಳದಾವ. ಇಂದ ಗೆದ್ದಲಿ ಹುಳದ ದೃಷ್ಟಾಂತ ಕೊಟ್ಟಿರಲ್ದವ್ರು. ಗೆದ್ದಲಿ ಹುಳ ಬಹಳ ಸಣ್ಣದಿರ್ತೈತೆ ಅದು. ಅದಕ್ಕಿಂತಲೂ ಇನ್ನೂ ಸಣ್ಣ ಅದಾವ, ಇನ್ನು ಎಷ್ಟೋ ಕ್ರಿಮಿಗಳ್ರಿ. ಮತ್ತ ಅವಕ್ಕೊಂದು ಶರೀರ ಅದಾವಲ್ರಿ ಈಗ. ಅದಕ್ಕೆ ಇಲ್ಲಿ ಆ ಉಪಚಿತ ಅಪಚಿತ ಶರೀರ ಅಂತ ಪ್ರತಿಪತ್ತವು. ಆ ಜೀವಾತ್ಮನಿಗೆ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಅಥವಾ ಸಣ್ಣದಾಗಿರ್ತಕ್ಕಂಥ ಶರೀರ ಅನ್ನುವಂತಹದ್ದನ್ನ ಪಡ್ಕೊಂಡಾಗ ಏನಾಗ್ತೈತೆ ಅಲ್ಲಿ ಅಕಾರ್ಷ್ಣ್ಯ ಪ್ರಸಂಜನದ್ವಾರೇಣ ಅಂದ್ರೆ ಅಲ್ಲಿ ಅವನಿಗೆ ಒಂದು ಪರಿಚ್ಛಿನ್ನತ್ವ ಅನ್ನುವಂತಹದ್ದು ಬರ್ತದ ಅಂತ. ಯಾಕಂದ್ರೆ ಆಯಾ ಶರೀರದಷ್ಟೇ ಅಲ್ಲಿ ಆ ಜೀವಾತ್ಮ ಇರ್ತಾನೆ ಅಂತಂದಾಗ ಆ ಶರೀರ ಎಷ್ಟಿರ್ತೈತೋ ಅಷ್ಟು ಮಾತ್ರ ಅಲ್ಲಿ ಆತ್ಮ ಇರ್ತಾನೆ ಅಂತ ಹೇಳಿ ಈ ರೀತಿಯಾಗಿ ಅವರು ಒಂದು ಮತದ ಪ್ರಕಾರ ನಾವು ಒಪ್ಪಿಕೊಂಡಿದ್ದಾದ್ರೆ ಅವಾಗ ಏನಾಗ್ತದೆ, ಅನಿತ್ಯತಾಯಾಮ್ ಚೋದಿತಾಯಾಮ್. ಯಾವಾಗ ಪರಿಚ್ಛಿನ್ನ ಆದ ಅಂತಂದ್ರೆ ಅವಾಗ ಜೀವ ಅನಿತ್ಯ ಆಗಿ ಹೋಗ್ಬಿಡ್ತಾನ ಅಂತ. ಆತ್ಮ ಅಲ್ಲಿ ಅನಿತ್ಯತ್ವ ಅನ್ನುವಂಥದ್ದು ಉಂಟಾಗ್ತದ ಅಂತ ಹೇಳಿ ಈ ರೀತಿಯಾಗಿ ಒಂದು ಆಕ್ಷೇಪ ಅನ್ನುವಂಥದ್ದು ಬರ್ತದೆ. ಇವಾಗ ನಾವು ಅವ್ರ ಮೇಲೆ ಆಕ್ಷೇಪ ಮಾಡ್ತೇವೆ ಅಂತೀವಿ ವೇದಾಂತಿಗಳು. ನೋಡಪ್ಪ, ನೀವು ಜೈನರನ್ನ ಕುರಿತು ನೀವು ಆತ್ಮ ಶರೀರದ ಅಳತಿ ಉಳ್ಳವನು ಅಂತ ಹೇಳಿ ಒಂದ್ ವೇಳೆ ನೀವು ಹೇಳಿದ್ದಾದ್ರೆ, ಮತ್ತ ಕೆಲವು ದೊಡ್ಡ ಶರೀರಗಳದಾವು, ಕೆಲವು ಸಣ್ಣ ಶರೀರಗಳದಾವು. ಅವಾಗ ಅಲ್ಲಿ ನೀವೇನ್ ಹೇಳಿದ್ರಿ, ಇಲ್ಲ ಅಲ್ಲಿ ಅವಯವಗಳು, ಜೀವಾತ್ಮನ ಅವಯವಗಳು ಅನಂತ ಅದಾವು. ಅನಂತವಾಗಿರೋದ್ರಿಂದ ಈಗ ಆನೆ ಶರೀರದೊಳಗಿದ್ದಾಗ ಆನೆಯಷ್ಟಲ್ಲಿ ವಿಕಾಸ ಆಗ್ತೈತೆ ಅಂತವು. ಮತ್ತೆ ಇಲ್ಲಿ ಮನುಷ್ಯನ ಶರೀರ ಬಂದಾಗ ಮನುಷ್ಯನಷ್ಟೇ ಸಂಕೋಚ ಆಗ್ತೈತೆ ಅಂತ ಅಲ್ಲಿ. ಈಗ ಆನೆ ಶರೀರ ಇದ್ದಾವ ಮನುಷ್ಯನ ಶರೀರದೊಳಗೆ ಬಂದ ಅಂತಂದ್ರೆ ಮತ್ತೆ ಹೆಚ್ಚಿನ ಆತ್ಮ ಎಲ್ಲಿ ಹೋಯ್ತು ಅಂತಂದ್ರೆ ಅಲ್ಲಿ ಸಂಕೋಚ ಆಯ್ತು ಅಂತ ಹೇಳಿದ್ರು ಅವರು. ಸಂಕೋಚ ವಿಕಾಸಗಳಿಂದ ಇಲ್ಲಿ ಆತ್ಮನ ಅವುಗಳು ಕೂಡಿಕೊಂಡಾವೆ ಅಂತ ಅಂದಿದ್ರಲ್ಲ ಅವರು.
ಹೌದು. ಮತ್ತೆ ಹಂಗಾರೆ ಅನಿತ್ಯನೇ ಆಗಿ ಹೋಗ್ಬಿಡ್ತಲ್ಲ, ಅದು ಪರಿಚ್ಛಿನ್ನತ್ವನೇ ಬಂದ್ಬಿಡ್ತೈತೆ ಅಲ್ಲಿ. ಕರೆಕ್ಟ್. ಜೀವಾತ್ಮನಿಗೆ ಪರಿಚ್ಛಿನ್ನತ್ವನ ಬರ್ತದ, ಹೌದು. ಅನಿತ್ಯ ಆಗ್ಬಿಡ್ತೈತಲ್ಲ ಅಂತ ಹಿಂಗ ಆಕ್ಷೇಪ ಮಾಡಿದಾಗ ಇಲ್ಲಿ ಪುನಃ ಪರ್ಯಾಯೇಣ ಪರಿಮಾಣ ಅನವಸ್ಥಾನೇಪಿ, ಪುನಃ ಮತ್ತೆ ಏನ್ ಮಾಡಿದ್ರು ಅಂತಂದ್ರೆ ಪರ್ಯಾಯೇಣ ಅಂತಂದ್ರೆ ಪರ್ಯಾಯವಾಗಿ ಪರಿಮಾಣ ಅನವಸ್ಥಾನೇಪಿ, ಇಲ್ಲಿ ಆ ಪರಿಮಾಣ ಅಂತಂದ್ರೆ ಅಳತಿಗೆ ಅಂತ, ಅಲ್ಲಿ ಅನವಸ್ಥಾನ ಅಂತಂದ್ರೆ ಅದು ನಿಲುಗಡೆ ಇಲ್ಲದೆ ಇರ್ತಕ್ಕಂಥದ್ದು ಅಂತ. ಅಂದ್ರೆ ಆ ಪರಿಮಾಣದ ಅಲ್ಲಿ ನಿಲುಗಡೆ ಅನ್ನುವಂಥದ್ದು ಇಲ್ದಂಗೆ ಆಗ್ಬಿಡ್ತೈತಲ್ರಿ ಇವಾಗ ಪರ್ಯಾಯದಿಂದ. ಆ ಪರಿಮಾಣಕ್ಕೆ ಅಳತಿಗೆ ನಿಲುಗಡೆ ಅನ್ನುವಂಥದ್ದು ಇಲ್ಲದೆ ಹೋದ ಸಂಬಂಧದೊಳಗ ಸ್ರೋತಃ ಸಂತಾನ ನಿತ್ಯತಾ ನ್ಯಾಯೇನ, ಅಲ್ಲಿ ಪ್ರವಾಹ ಸಂತಾನ ಅನ್ನುವಂಥದ್ದು ನಿತ್ಯ ಅನ್ನುವಂಥ ನ್ಯಾಯದಿಂದ ಅಂತ ಹೇಳ್ತಾರೆ ಅವರು. ಆ ಪ್ರವಾಹ ಅನ್ನುವಂಥದ್ದು ಆ ಪ್ರವಾಹ ರೂಪ ಸಂತಾನ ಅನ್ನುವಂಥದ್ದು ನಿತ್ಯ ಅಂತೇಳಿ ಈ ಪ್ರಕಾರ ಇವರು ಒಪ್ಪಿಕೊಳ್ತಾ ಇದ್ದಾರಂತ. ಆತ್ಮ ನಿತ್ಯತಾ ಸ್ಯಾತ್, ಅಲ್ಲಿ ಆತ್ಮ ನಿತ್ಯನೇ ಅಂತ ಆಗ್ತಾನ ಅಂತ, ಆತ್ಮ ಅನಿತ್ಯ ಅಂತ ಹೇಳಂಗಿಲ್ಲ ಅವರು ಕೂಡ. ಆತ್ಮ ನಿತ್ಯದಾನ ಹೇಗೆ ಅಂತಂದ್ರೆ ಅಲ್ಲಿ ಆ ಒಂದು ಪರಿಮಾಣಕ್ಕೆ ನಿಲುಗಡೆ ಅನ್ನುವಂಥದ್ದು ಇಲ್ಲದೆ ಹೋದ್ರೂ ಕೂಡ ಪರ್ಯಾಯವಾಗಿ ಪರಿಮಾಣ ಅಂದ್ರೆ ಅಳತೆಗೆ ನಿಲುಗಡೆ ಇಲ್ಲದೆ ಹೋದ್ರೂ ಕೂಡ ಅಲ್ಲಿ ಪ್ರವಾಹ ಸಂತಾನ ಅನ್ನುವಂಥದ್ದು ನಿತ್ಯ ಅನ್ನುವಂಥ ನ್ಯಾಯದಿಂದ ಅಲ್ಲಿ ಆತ್ಮ ನಿತ್ಯ ಅಂತ ಆಗಬಹುದು ಅಂತ ಅವ ಉತ್ತರ ಕೊಡ್ತಾನವ. ಯಥಾ ರಕ್ತಪಟಾನಾಂ ವಿಜ್ಞಾನ ಅನವಸ್ಥಾನೇಪಿ ತತ್ ಸಂತಾನ ನಿತ್ಯತಾ ತದ್ವತ್. ರಕ್ತಪಠಾನಾಂ ಅಂತಂದ್ರ ಇಲ್ಲಿ ರಕ್ತ ವಸ್ತ್ರಧಾರಿಗಳಂದ್ರೆ ಬೌದ್ಧರು ಅಂತ. ಬೌದ್ಧರ ಮತದೊಳಗ ವಿಜ್ಞಾನ ಅನವಸ್ಥಾನೇಪಿ, ಅಲ್ಲಿ ವಿಜ್ಞಾನ ಅನ್ನುವಂತಹದ್ದು ಅದು ನಿಲುಗಡೆ ಇಲ್ಲದೆ ಇದ್ರೂ ಕೂಡ, ವಿಜ್ಞಾನ ಅನ್ನುವಂತಹದ್ದು ಅಲ್ಲಿ ನಿಲುಗಡೆ ಐತಿ ಅನ್ನುವಂತಂದ್ರೆ ಇಲ್ಲ, ಅದು ಪ್ರವಾಹ ರೂಪವಾಗಿ ಇರ್ತದಂಥದ್ದು. ಮತ್ತ ಅವುಗಳ ಒಂದು ಸಂತಾನ ಅನ್ನುವಂಥದ್ದು ತತ್ ಸಂತಾನ ನಿತ್ಯತಾ ತದ್ವತ್, ಅವುಗಳ ಸಂತಾನ ಅನ್ನುವಂಥದ್ದು ಆ ವಿಜ್ಞಾನದ ಸಂತಾನ ಅನ್ನುವಂತಹದ್ದು ಯಾವ ರೀತಿಯಾಗಿ ನಿತ್ಯವಾಗಿರ್ತದೋ ಹಾಗೆ ಇಲ್ಲಿಯೂ ಕೂಡ ಯಾರು ಈ ಜೈನರ ಮತದೊಳಗನು ಕೂಡ ವಿಶಿಚಾಮಪಿ ಇತ್ಯಾಶಂಕ್ಯ, ವಿಶಿಚಾಮಪಿ ಅಂತಂದ್ರೆ ಇಲ್ಲಿ ದಿಗಂಬರರು ಅಂತವ್ರು. ಈ ಜೈನರಲ್ಲಿ ದಿಗಂಬರು ಅಂತ ಬರ್ತಾರ ಅವರು, ಅಂದ್ರೆ ಅವ್ರ ಮೈ ಮೇಲೆ ಬಟ್ಟೆಯನ್ನೇ ಧರಿಸುವುದಿಲ್ಲ ಅಂತ ಅವರು, ಅವ್ರಿಗೆ ದಿಗಂಬರು ಅಂತ ಕರೀತಾರ ಅವರು. ಅವರಿಗೂ ಕೂಡ ಇಲ್ಲಿ ಇತ್ಯಾಶಂಕ್ಯ ಅನೇನ ಸೂತ್ರೇಣ ಉತ್ತರಂ ಉಚ್ಯತೆ ಅಂತ. ಅಂದ್ರೆ ಆ ಸಂತಾನ ಅನ್ನುವಂತಹದ್ದು ಹೆಂಗ ಬೌದ್ಧರ ಮತದೊಳಗ ವಿಜ್ಞಾನಕ್ಕ ನಿಲುಗಡೆ ಅನ್ನುವಂತಹದ್ದು ಇಲ್ಲದೆ ಇದ್ರೂ ಕೂಡ ಅವುಗಳ ಸಂತಾನ ಅನ್ನುವಂತಹದ್ದು ಹೆಂಗ್ ನಿತ್ಯ ಆಗೈತೋ ಹಾಗೆ ಇಲ್ಲಿ ಈ ಜೈನರಿಗೂ ಕೂಡ, ದಿಗಂಬರ ಆಗಿರ್ತಕ್ಕಂಥ ಜೈನರಿಗೂ ಕೂಡ ಹಾಗೆ ಆಗಬಹುದು ಅಂತ. ಅಂದ್ರೆ ಪರ್ಯಾಯದಿಂದ ಅಲ್ಲಿ ಪರಿಮಾಣಕ್ಕೆ ನಿಲುಗಡೆ ಇಲ್ಲದೆ ಹೋದ್ರೂ ಕೂಡ ಆ ಪ್ರವಾಹ ಸಂತಾನ ಅನ್ನುವಂತ ನಿತ್ಯವಾಗಿರುವುದರಿಂದ ಈ ಜೈನರಂತೆ ಹಿಂಗ ಆಗಬಹುದು ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅವರು. ಅನೇನ ಸೂತ್ರೇಣ ಉತ್ತರಂ ಮುಚ್ಯತೆ, ಈ ಸೂತ್ರದಿಂದ ಅದಕ್ಕೆ ಉತ್ತರವನ್ನ ಹೇಳಿದ್ದಾರೆ ಅಂತ ನಾವು ಈ ರೀತಿ ತಿಳ್ಕೊಬೇಕಂತ ಇದನ್ನ. ಈ ರೀತಿಯಾಗಿ ಒಂದು ಆಶಂಕೆಯನ್ನ ಮಾಡಿ ಈ ಒಂದು ಆಕ್ಷೇಪಕ್ಕೆ, ಈ ಒಂದು ಆಶಂಕೆಗೆ ಈ ಸೂತ್ರದಿಂದ ಉತ್ತರವನ್ನ ಹೇಳಿದ್ದಾರೆ. ಸಂತಾನಸ್ಯ ತಾವತ್ ಅವಸ್ತುತ್ವೇ, ಇಲ್ಲಿ ಸಂತಾನ ಅನ್ನುವಂತಹದ್ದೇನದಲ್ಲ ಇದು, ಅದು ವಸ್ತು ಅಲ್ಲ ಅಂತಂದ್ರ ಅಲ್ಲಿ ಪೂರ್ವದಲ್ಲಿ ಹೇಳಿದ ಪ್ರವಾಹ ಸಂತಾನ ಅಂತ ಹೇಳಿದ್ರಲ್ರಿ, ಅದು ಒಂದು ವಸ್ತುವೇ ಅಲ್ಲ ಅಂತ ಆದ್ರೆ ಅವಾಗ ಏನಾಗ್ತದಂತಂದ್ರೆ ನೈರಾತ್ಮ್ಯವಾದ ಪ್ರಸಂಗ. ನೈರಾತ್ಮ್ಯವಾದ ಅಂತಂದ್ರೆ ಆತ್ಮ ಇಲ್ಲದ್ದು ಅಂತ, ಆತ್ಮ ಇಲ್ಲದೆ ಇರ್ತಕ್ಕಂಥ ವಾದ ಅನ್ನುವಂಥದ್ದು ಬಂದ್ಬಿಡ್ತದಂಥದ್ದು. ಸಂತಾನದ ವಸ್ತು ಅಲ್ಲ ಅಂತಂದ್ರ ಅವಾಗ ಏನಾಗ್ತೈತಿ, ಅಲ್ಲಿ ನೈರಾತ್ಮ್ಯವಾದ ಬರ್ತದ. ಮತ್ತದು ವಸ್ತು ಅಂತ ಒಪ್ಪೋಳುನು, ವಸ್ತುತ್ವೇಪಿ, ಅದು ವಸ್ತು ಅಂತ ಆದ್ರೆ ಯಾವುದು ಆ ಸಂತಾನ ಅನ್ನುವಂತಹದ್ದು ವಸ್ತು ಅಂತ ಆದ್ರೆ ಅವಾಗ ಆತ್ಮನಿಗೆ ಏನಾಗ್ತದೆ, ಇಲ್ಲಿ ಆತ್ಮನೋ ವಿಕಾರಾದಿ ದೋಷ ಪ್ರಸಂಗಾತ್ ಅಸ್ಯ ಪಕ್ಷಸ್ಯ ಅನುಪತ್ತಿ ಇತಿ.
ಇಲ್ಲಿ ಅದನ್ನ ವಸ್ತು ಅಂತ ನಾವು ಒಪ್ಪಿಕೊಳ್ತೀವಿ ಅಂತಂದ್ರೆ ಆತ್ಮನು ಕೂಡ ವಿಕಾರ ದೋಷಗಳಿಂದ ಕೂಡ್ಕೋಬೇಕಾಗ್ತೈತಿ ಅಂತ. ವಿಕಾರವೇ ಮೊದಲಾಗಿರ್ತಕ್ಕಂಥ ದೋಷಗಳು ಆತ್ಮನಿಗೆ ಉಂಟಾಗುವುದರಿಂದ ಈ ಜೈನದ ಪಕ್ಷ ಅನ್ನುವಂಥದ್ದು ಇದು ಯುಕ್ತವಾದದ್ದಲ್ಲ. ಅಶ್ಯ ಪಕ್ಷಸ್ಯ ಅನುಪಪತ್ತಿ, ಇದು ಹೊಂದೋದಿಲ್ಲ ಅಂತ ಹೇಳ್ತಾರೆ. ಇದು ಯಾವುದು ಜೈನರ ಪಕ್ಷ ಅನ್ನುವಂಥದ್ದು ಏನದ ಇದು ಹೊಂದುಗಡೆನೆ ಆಗೋದಿಲ್ಲ ಅಂತ ಹೇಳಿದ್ರು. ಇನ್ನು ಅಂತ್ಯಾವಸ್ಥಿತೇಶ್ಚೋಭಯ ನಿತ್ಯತ್ವ ಅದಾತ್ ಅವಿಶೇಷ. ಅಂತ್ಯಾವಸ್ಥಿತೆ ಅಂತಂದ್ರೆ ಇನ್ನು ಕೊನೆಯದು ಅಂದ್ರೆ ಮುಕ್ತ ಸ್ಥಿತಿ ಅಂತ ಇಲ್ಲಿ. ಅಂತ್ಯಾವಸ್ಥಿತೇಶ್ಚ ಉಭಯ ನಿತ್ಯತ್ವಾದ ವಿಶೇಷ, ಇಲ್ಲಿ ಎರಡೂ ಅವು ನಿತ್ಯವಾಗ್ತಾ ಇದ್ದಾವೆ ಅಂತ. ಅಲ್ಲಿ ಯಾವುದೇ ವಿಶೇಷ ಅನ್ನುವಂತಹದ್ದು ಇರುವುದಿಲ್ಲ ಅಂತ ಆಗ್ತದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನ ಭಾಷ್ಯದಲ್ಲಿ ನಮಗಲ್ಲಿ ನೋಡಿದಾಗ ಅಲ್ಲಿ ವಿವರಣೆ ಗೊತ್ತಾಕತ್ರಿ. ಇವಾಗ ಈ ಮಂತ್ರದ ಅಭಿಪ್ರಾಯ, ಸೂತ್ರದ ಅಭಿಪ್ರಾಯ ಏನನ್ನೋದನ್ನ ಅಲ್ಲಿ ಆಚಾರ್ಯರು ಬಹಳ ವಿಶದವಾಗಿ ತಿಳಿಸ್ತಾರೆ ನಮಗಿಲ್ಲಿ. ಅಪಿಚ ಅಂತ್ಯಸ್ಯ ಅಂತಂದ್ರೇನು, ಮೋಕ್ಷಾವಸ್ಥಾ ಭಾವಿನೋ ಜೀವ ಪರಿಮಾಣಸ್ಯ ನಿತ್ಯತ್ವಂ ವಿಶ್ಯತೆ ಜೈನೈಹಿ. ಇಲ್ಲಿ ಜೈನರು ಏನ್ ಮಾಡ್ತಾರ ಅಂತಂದ್ರೆ ಅಂತ್ಯಸ್ಯ ಅಂತಂದ್ರೆ ಕೊನೆಯದು ಅಂತ. ಕೊನೆಯದು ಅಂತಂದ್ರೆ ಏನು, ಮೋಕ್ಷಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅಂತ. ಅದಕ್ಕೆ ಮೋಕ್ಷಾವಸ್ಥಾ ಭಾವಿನೋ ಅಂತ ಹೇಳಿದ್ರು. ಈ ಜೀವ ಯಾವಾಗ ಮೋಕ್ಷಾವಸ್ಥೆಯಲ್ಲಿ ಇರ್ತಾ ಇದ್ದಾನಲ್ಲ, ಆ ಜೀವನ ಒಂದು ಪರಿಮಾಣಸ್ಯ, ಪರಿಮಾಣ ಅಂದ್ರೆ ಅಳತಿ, ಆ ಜೀವನ ಅಳತಿ ಅನ್ನುವಂತಹದ್ದು ನಿತ್ಯತ್ವ ಮಿಶ್ಯತೆ, ಅವರು ನಿತ್ಯ ಅಂತ ಹೇಳ್ತಾರ. ಜೀವನ ಪರಿಮಾಣ ಅಂದ್ರೆ ಜೀವನ ಅಳತೆ ಅನ್ನುವಂತಹದ ಅದು ನಿತ್ಯ ಅಂತ ಹೇಳ್ತಾರೆ. ಯಾವಾಗ ಮೋಕ್ಷಾವಸ್ಥೆಯೊಳಗಂತ. ಮೋಕ್ಷಾವಸ್ಥೆಯಲ್ಲಿ ಇರ್ತಕ್ಕಂಥ ಜೀವನ ಪರಿಮಾಣ ಅನ್ನುವಂತಹದ್ದು ಏನಾದ, ಅಳತೆ ಅನ್ನುವಂತಹದ್ದು ಏನಾದ ಅದು ನಿತ್ಯ ಅಂತ ಹಿಂಗ ಜೈನರು ಒಪ್ಕೊಂಡಿದಾರ ಅವರು. ತದ್ವತ್ ಪೂರ್ವಯೋರಪಿ ಆದ್ಯ ಮಧ್ಯಮಯೋಃ ಜೀವ ಪರಿಮಾಣಯೋಃ ನಿತ್ಯತ್ವ ಪ್ರಸಂಗಾತ್ ಅವಿಶೇಷ ಪ್ರಸಂಗ ಸ್ಯಾತ್. ಈಗ ಯಾವಾಗ ನಾವು ಮೋಕ್ಷಾವಸ್ಥೆಯಲ್ಲಿ ಇರ್ತಕ್ಕಂಥ ಜೀವ ಪರಿಮಾಣ ನಾವು ನಿತ್ಯ ಅಂತ ಏನ್ ಹೇಳಿದಾರಲ್ಲ ಜೈನರು, ಇನ್ನ ಅಲ್ಲಿ ಆದಿಯೊಳಗ ತದ್ವತ್ ಅದರಂತೆ ಅಂತ ಪೂರ್ವಯೋರಪಿ ಆದ್ಯ ಮಧ್ಯಮಯೋಃ. ಪೂರ್ವ ಅಂದ್ರೆ ಇಲ್ಲಿ ಮೊದಲನೆಯದು ಅಂತ, ಮಧ್ಯ ಅಂತಂದ್ರೆ ಏನು ನಡುವಿಂದು, ಅಂತ್ಯ ಅಂತಂದ್ರೆ ಏನು ಕೊನೆಯದು ಅಂತ. ಅಂದ್ರೆ ಕೊನೆಯದಂತೂ ಹೇಳಿಬಿಟ್ರೆ ಇವಾಗ್ರಿ, ಈ ಪೂರ್ವದಲ್ಲಿ ಮತ್ತು ಆದ್ಯ ಮಧ್ಯಮದಲ್ಲಿ ಅಂತ. ಮೊದಲನೇದು ಮತ್ತು ನಡುವಿನ ಈ ಜೀವ ಪರಿಮಾಣಗಳು ಕೂಡ ಅವು ನಿತ್ಯ ಅಂತಾನೆ ನಮಗ ಹೇಳ್ಬೇಕಾಗ್ತೈತಿ ಅಂತ ಹೇಳ್ತಾರ ಅವ್ರು. ಜೀವ ಪರಿಮಾಣಯೋಹೋ, ಪೂರ್ವದಲ್ಲಿ ಆಗಲಿ ಮಧ್ಯದಲ್ಲಿ ಆಗಲಿ ಈ ಜೀವ ಪರಿಮಾಣ ಅನ್ನುವಂತಹದ್ದು ಏನಾದ ನಿತ್ಯತ್ವವೇ ಆಗ್ತದನ್ನುವಂತ ಪ್ರಸಂಗ ಬರ್ತದ ಅಂತ ಹೇಳ್ತಾರ ಅವ್ರು. ಅಲ್ಲಿ ಅಂದ್ರೆ ಯಾವುದೇ ಒಂದು ವಿಶೇಷತೆ ಅನ್ನುವಂತಹದ್ದಿಲ್ಲ ಅಂತ. ಅಲ್ಲಿ ಅವಿಶೇಷ ಎಂಬ ಪ್ರಸಂಗವೇ ಅಲ್ಲಿ ಪ್ರಾಪ್ತವಾಗ್ತದ ಅಂತ ಹೇಳಿದ್ರು ಅವರು. ಅವಿಶೇಷ ಪ್ರಸಂಗ ಸ್ಯಾತ್ ಅಂದ್ರೆ ನೀವು ಮೋಕ್ಷಾವಸ್ಥೆಯಲ್ಲಿರ್ತಕ್ಕಂಥ ಜೀವನ ಪರಿಮಾಣ ಅನ್ನುವಂತ ನಿತ್ಯ ಅಂತ ನೀವು ಒಪ್ಕೊಂಡಿದ್ದಾದ್ರ, ಮತ್ತು ಪೂರ್ವದಲ್ಲಿ ಆಗ್ಲಿ ಮಧ್ಯದಲ್ಲಿ ಆಗ್ಲಿ ಅಲ್ಲಿ ಅವಾಗನೂ ಕೂಡ ಈ ಜೀವ ಪರಿಮಾಣ ಅನ್ನುವಂತ ನಿತ್ಯ ಅಂತಾನೆ ಹೇಳ್ಬೇಕಾಗತ್ತೆ. ಇವಾಗ ಕೇವಲ ಮೋಕ್ಷಾವಸ್ಥೆಯಲ್ಲಿ ಮಾತ್ರ ಅಲ್ಲಿ ಜೀವನ ಪರಿಮಾಣ ನಿತ್ಯ ಅಂತ ಹೇಳಕ್ ಬರಂಗಿಲ್ಲಲ್ರಿ. ಇವಾಗ ಪೂರ್ವದಲ್ಲಿ ಆಗ್ಲಿ ಮಧ್ಯದಲ್ಲಿ ಆಗ್ಲಿ ಅಂದ್ರೆ ಆದಿ ಮಧ್ಯಾಂತದಲ್ಲಿ ಅಂತ, ಮೊದಲನೇ ಮತ್ತು ನಡುವಿನ ಈ ಜೀವ ಪರಿಮಾಣಗಳಿಗೆ ಕೂಡ ನಿತ್ಯತ್ವ ಅನ್ನುವಂತಹದ್ದು ಇಲ್ಲಿ ಪ್ರಾಪ್ತವಾಗುವಂತಹದ್ದಾಗ್ತದ. ಆದ್ದರಿಂದ ಅಲ್ಲಿ ಅವಿಶೇಷ ಅನ್ನುವಂತ ಪ್ರಸಂಗ ಪ್ರಾಪ್ತವಾಗ್ತದ ಅಂತ ಹೇಳಿದ್ರು. ಇನ್ನ ಏಕ ಶರೀರ ಪರಿಮಾಣತೈವ ಸ್ಯಾತ್ ನ ಉಪಚಿತ ಅಪಚಿತ ಶರೀರಾಂತರ ಪ್ರಾಪ್ತಿ. ಹಾಗೆ ಇಲ್ಲಿ ಜೀವನಿಗೆ ಒಂದೇ ಒಂದು ಶರೀರದ ಪರಿಮಾಣ ಅನ್ನುವಂತಹದ್ದು ಅದು ಪ್ರಾಪ್ತ ಆಗ್ತೈತೆ ಹೊರತು ಅಲ್ಲಿ ದೊಡ್ಡದು ಸಣ್ಣದು ಅನ್ನುವಂತ ಅಲ್ಲಿ ಬೇರೆ ಒಂದು ಶರೀರಾಂತರದ ಪರಿಮಾಣ ಅನ್ನುವಂತಹದ್ದು ಅದು ಪ್ರಾಪ್ತಿ ಆಗುವುದಿಲ್ಲ ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಏಕ ಶರೀರ ಪರಿಮಾಣತೈವ, ಏಕಂದ್ರೆ ಒಂದೇ ಶರೀರ ಅಂತ. ಜೀವನಿಗೆ
ಆ ಒಂದೇ ಶರೀರದ ಪರಿಮಾಣ ಅನ್ನುವಂತಹದ್ದು ಸ್ಯಾತ್, ಏಕ ಶರೀರ ಪರಿಮಾಣತೈವ ಸ್ಯಾತ್. ಅಂದ್ರೆ ಇಲ್ಲಿ ಜೀವನಿಗೆ ಒಂದೇ ಶರೀರ ಪರಿಮಾಣ ಅನ್ನುವಂತಹದ್ದು ಅದು ಪ್ರಾಪ್ತವಾಗುವುದಾದರೆ ನ ಉಪಚಿತ ಅಪಚಿತ ಶರೀರಾಂತರ ಪ್ರಾಪ್ತಿ. ಇಲ್ಲಿ ಉಪಚಿತ ಅಂದ್ರೆ ಅಲ್ಲಿ ದೊಡ್ಡದಂತಾಗ್ಲಿ, ಅಪಚಿತ ಅಂದ್ರೆ ಸಾಣದಂತಾಗ್ಲಿ ಆ ಮತ್ತೊಂದು ಶರೀರದ ಪರಿಮಾಣ ಅನ್ನುವಂಥದ್ದಲ್ಲಿ ಪ್ರಾಪ್ತಿ ಆಗುವುದಿಲ್ಲ ಅಂತ ಹೇಳಿದ್ರು ಅವರು. ಅಥವಾ ಅಂತ್ಯಸ್ಯ ಜೀವ ಪರಿಮಾಣಸ್ಯ ಅವಸ್ಥಿತತ್ವಾತ್ ಪೂರ್ವಯೋರಪಿ ಅವಸ್ಥಯೋಃ ಅವಸ್ಥಿತ ಪರಿಮಾಣಃ ಏವ ಜೀವ ಸ್ಯಾತ್. ಈ ಸೂತ್ರಕ್ಕೆ ಇನ್ನೊಂದು ರೀತಿನೂ ಅರ್ಥ ಮಾಡ್ತಾ ಇದ್ದಾರೆ ಇಲ್ಲಿ. ಈಗ ಮೋಕ್ಷಾವಸ್ಥೆಯಲ್ಲಿರ್ತಕ್ಕಂಥ ಜೀವನ ಪರಿಮಾಣ ಏನೈತದ ಕೊನೆಯದಂದ್ರೆ ಮೋಕ್ಷಾವಸ್ಥೆ ಅಂತಲ್ಲಿ ಆ ಜೀವನ ಒಂದು ಪರಿಮಾಣಕ್ಕ ಅಲ್ಲಿ ನಿಲುಗಡೆ ಅನ್ನುವಂಥದ್ದು ಇಲ್ಲದೆ ಇರುವುದರಿಂದ, ಯಾಕಂದ್ರೆ ಆ ಪರಿಮಾಣದ ನಿಲುಗಡೆ ಇಲ್ಲ ಅಂತ ಹೇಳ್ತಾರೆ ಅವರಲ್ಲಿ ಜೈನರು. ಆ ಹಿಂದಿರುವಂತ ಅವಸ್ಥೆಗಳಲ್ಲಿಯೂ ಕೂಡ ಜೀವನಿಗೆ ಅದು ಒಂದೇ ಪರಿಮಾಣವೇ ಅಂತ ಆಗ್ತದ ಅಂತ. ಈ ಮುಕ್ತಾವಸ್ಥೆಯನ್ನ ಪಡೆಯುವುದಕ್ಕಿಂತ ಪೂರ್ವದಲ್ಲಿಯೂ ಕೂಡ ನಾವೇನು ಮುಕ್ತಾವಸ್ಥೆಯೊಳಗೆ ಜೀವನ ಪರಿಮಾಣವನ್ನು ಹೇಳ್ತೇವಲ್ಲ, ಮತ್ತು ಅದ್ರ ಹಿಂದಿನ ಅವಸ್ಥೆಯಲ್ಲಿಯೂ ಕೂಡ ಜೀವನಿಗೆ ಮತ್ತು ಒಂದೇ ಪರಿಮಾಣವೇ ಅಂತ ಆಗ್ತದ ಅಂತಲ್ಲಿ. ಅಲ್ಲಿ ಬೇರೆ ಬೇರೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಅವರು. ಆದ್ದರಿಂದ ಇಲ್ಲಿ ವಿಶೇಷವಾಗಿ ಯಾವಾಗಲೂ ಕೂಡ ಅಲ್ಲಿ ಅಣುವೆಂದು ಅಥವಾ ಮಹತ್ ಪರಿಮಾಣದವರೆಂದು ಜೀವನನ್ನ ಒಪ್ಪಬೇಕೆ ಹೊರತು ಅಲ್ಲಿ ಶರೀರ ಪರಿಮಾಣ ಅನ್ನುವುದಕ್ಕಲ್ಲಿ ಆಗುವ ಹಾಗಿಲ್ಲ ಅಂತ ಹೇಳ್ತಾರೆ ಅವರಲ್ಲಿ. ಅಥವಾ ಅಂತ್ಯಸ್ಯ ಜೀವ ಪರಿಮಾಣಸ್ಯ ಅವಸ್ಥಿತತ್ವಾತ್ ಪೂರ್ವಯೋರಪಿ ಅವಸ್ಥೆಯೋ ಅವಸ್ಥಿತ ಪರಿಮಾಣ ಏವ ಜೀವ ಸ್ಯಾತ್ ತತಶ್ಚ ವಿಶೇಷೇಣ ಸರ್ವದೈವ ಅಣುಃ ಮಹಾನ್ ವಾ ಜೀವೋ ಅಭ್ಯುಪಗಂತವ್ಯಃ ನ ಶರೀರ ಪರಿಮಾಣಃ. ಆದ್ದರಿಂದ ಇಲ್ಲಿ ಕೊನೆ ಅಂದ್ರೇನು, ಮುಕ್ತಾವಸ್ಥೆಯಲ್ಲಿರ್ತಕ್ಕಂಥ ಜೀವನ ಪರಿಮಾಣಕ್ಕಲ್ಲಿ ನಿಲುಗಡೆ ಅನ್ನುವಂಥದ್ದು ಇಲ್ಲದೆ ಇರುವುದರಿಂದ ಅದರ ಹಿಂದಿರ್ತಕ್ಕಂಥ ಯಾವ ಅವಸ್ಥೆಯಲ್ಲಿ ಜೀವನಿಗೆ ಅಲ್ಲಿ ಒಂದೇ ಪರಿಮಾಣ ಅಂತ ಸಿದ್ಧ ಆಗ್ತದಂತಲ್ಲಿ. ಅದರಿಂದ ಅಲ್ಲೇನು ವಿಶೇಷವಾಗಿ ಯಾವಾಗಲೂ ಕೂಡ ಅಣುವಂತೋ ಅಥವಾ ಮಹತ್ ಪರಿಮಾಣವಂತೋ ನಾವು ಜೀವನನ ಒಪ್ಪಬೇಕಾಗ್ತೈತೆ. ಅವಾಗಲ್ಲಿ ಅಲ್ಲಿ ನಾವು ವಿಭು ಅಂತ ಹೇಳಕ್ ಬರಂಗಿಲ್ಲ ಜೀವನಿಗೆ. ಅವನು ಅಣು ಪರಿಮಾಣ ಅಂತರ ಹೇಳಬೇಕು ಅಥವಾ ಮಹತ್ ಪರಿಮಾಣದಂತಾದ ಜೀವನ ನಾವು ಒಪ್ಪಬೇಕೇ ಹೊರತು ಅಲ್ಲಿ ಆ ಶರೀರ ಪರಿಮಾಣದವನ್ನು ಅನ್ಲಿಕ್ಕೆ ಅಲ್ಲಿ ಆಗುವ ಹಾಗಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ಅಂತ್ಯ ಪರಿಮಾಣ ಅಂತ ನಿತ್ಯ ಅದ. ಆ ಹಿಂದಿನ ಎರಡು ಅವಸ್ಥೆಗಳ ಪರಿಮಾಣವು ಕೂಡ ನಿತ್ಯವಾಗಬೇಕಾಗ್ತದಂತಲ್ಲಿ. ಆ ಹಿಂದಿನ ಅಂದ್ರ ಆದಿ ಮತ್ತು ಮಧ್ಯ ಅದಾವಲ್ರಿ, ಅವು ಎರಡು, ಆ ಎರಡು ಅವಸ್ಥೆಗಳ ಪರಿಮಾಣವು ಕೂಡ ಅದು ನಿತ್ಯವಾಗಿ ಆಗಿರ್ಲೇಬೇಕಂತ ಈಗ ಅದು. ಮತ್ತೆ ನಿತ್ಯವಾಗಿದ್ರನೆ ಅಂತ್ಯ ಪರಿಮಾಣ ಕೂಡ ನಿತ್ಯವಾಗಿರ್ಲಿಕ್ಕೆ ಸಾಧ್ಯ ಐತಿ ಅಂತ. ಇಲ್ಲಿ ಜೀವನ ಒಂದು ಶರೀರ ಪರಿಮಾಣ ಅಂತಂದ್ರೆ ಅವನು ಅನಿತ್ಯವಾಗುವುದರಿಂದ ಈ ಅನುಮಾನಕ್ಕೆ ವಿರೋಧವು ಆಗುವುದು ಅಂತೇಳಿ ಮೊದಲನೇ ರೀತಿ ವ್ಯಾಖ್ಯಾನ ಇಲ್ಲಿ. ಈ ಜೀವ ಏನದಾನಲ್ಲ ಇವನು ಶರೀರ ಪರಿಮಾಣ ಉಳ್ಳವನು ಅಂತ ನಾವು ಒಪ್ಕೊಂಡಿವಂತ ತಿಳ್ಕೊಡ್ರಿ. ನಮ್ಮ ಶರೀರ ಎಷ್ಟಿರ್ತೈತೋ ಜೀವನು ಅಷ್ಟೇ ಇರ್ತಾನ ಅಂತ, ಅಷ್ಟೇ ಅಳತಿಗಳು ಇರ್ತಾನ ಅಂತಂದಾಗ ಮತ್ತ ಅವನ ಜೀವ ಅನಿತ್ಯ ಆಗ್ಬೇಕಾಗ್ತೈತಿ. ಶರೀರ ಹೆಂಗ್ ಪರಿಚ್ಛಿನ್ನವಾದ್ರಿಂದ ಅದು ಅನಿತ್ಯ ಐತೋ ಹಂಗ ಒಳಗಿರ್ತಕ್ಕಂತ ಜೀವನು ಕೂಡ ಅವನು ಅನಿತ್ಯವಾಗುವುದರಿಂದ ಈ ಅನುಮಾನಕ್ಕೆ ಇಲ್ಲಿ ವಿರೋಧ ಆಗ್ತದ ಅಂತ ಹೇಳಿದ್ರಿನ್ನ. ಇನ್ನ ಅಂತ್ಯ ಪರಿಮಾಣವು ಇದು ಶರೀರ ಅನಪೇಕ್ಷವಾಗಿ ಇದ್ದಂತೆ ಇರುವುದರಿಂದ, ಅಂದ್ರೆ ಮೋಕ್ಷಾವಸ್ಥೆಯೊಳಗಲ್ಲಿ ಅಲ್ಲಿ ಶರೀರ ಅನ್ನುವಂಥದ್ದು ಇರಂಗಿಲ್ಲ ಅಲ್ರಲ್ಲಿ. ಆ ಶರೀರ ಅನಪೇಕ್ಷವಾಗಿ ಇದ್ದಂತೆ ಇರುವುದರಿಂದ ಹಿಂದಿನ ಶರೀರಗಳಲ್ಲಿಯೂ ಕೂಡ ಒಂದೇ ಪರಿಮಾಣದವನಾಗಿರಬೇಕು ಅಂತೇಳಿ ಆ ಎರಡನೇ ರೀತಿ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಎರಡು ರೀತಿ ವ್ಯಾಖ್ಯಾನವನ್ನ ಮಾಡಿದಾರ ಅವರು. ಅಂದ್ರೆ ಅಂತಿಮ ಪರಿಮಾಣ ಅನ್ನುವಂಥದ್ದು ಅಲ್ಲಿ ಶರೀರದ ಒಂದು ಅಪೇಕ್ಷೆ ಇಲ್ಲದೆ ಇದ್ದಂತೆ ಇರುವುದರಿಂದ ಆ ಹಿಂದಿನ ಶರೀರದಲ್ಲಿಗಳಲ್ಲಿ ಕೂಡ ಒಂದೇ ಪರಿಮಾಣದವನಾಗಿರಬೇಕು. ಹಿಂದಿನ ಶರೀರದಲ್ಲಿ ಯಾವ ಪರಿಮಾಣದಾನೋ ಈಗೂ ಕೂಡ ಅದೇ ಪರಿಮಾಣದವನ ಆಗಿರ್ತಾನೆ ಅಂತ ಹೇಳಿ ಇದ್ಯಾವುದು ಮೋಕ್ಷಾವಸ್ಥೆಯೊಳಗ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳಿದ್ರು, ಇಲ್ಲಿ ಆತ್ಮ ಅಣು ಅಥವಾ ಮಧ್ಯಮ ಪರಿಮಾಣ ಅಂತ ಹೇಳಿ
ಈ ರೀತಿಯಾಗಿ ಜೀವನನ್ನ ನಾವು ಒಪ್ಪಬೇಕು. ಪೂರ್ವ ಯೂರೋಪ್ ಅವಸ್ಥಿತ ಪರಿಮಾಣ ಏವ ಜೀವ ಸ್ಯಾತ್ ತತಶ್ಚ ಅವಿಶೇಷೇಣ ಸರ್ವದೈವ ಅಣುಃ ಮಹಾನ್ ವಾ ಜೀವೋ ಅಭ್ಯುಪಗಂತವ್ಯ ನ ಶರೀರ ಪರಿಮಾಣ. ಆದ್ದರಿಂದ ಇಲ್ಲಿ ಅವನು ಶರೀರದ ಪರಿಮಾಣದವನು ಅಂಥೇಳಿ ಒಪ್ಪಲಿಕ್ಕಾಗುವುದಿಲ್ಲ. ಯಾಕಂದ್ರೆ ಅವನು ಅಣು ಪರಿಮಾಣವೋ ಅಥವಾ ಮಹತ್ ಪರಿಮಾಣವೋ ಅಂಥೇಳಿ ನಾವು ಜೀವನನ್ನ ಒಪ್ಪಬೇಕಾಗ್ತದ ಅಂಥೇಳಿ ಇಲ್ಲಿ ಆಚಾರ್ಯ ಭಾಷೆಯಲ್ಲಿ ತಿಳಿಸ್ಕೊಂಡು ಬಂದರು. ಅತಶ್ಚ ಸೌಗತವತ್ ಅರ್ಹತಮಪಿ ಮತಂ ಅಸಂಗತಂ. ಇಲ್ಲಿ ಸೌಗತ ಅಂದ್ರೆ ಬೌದ್ಧರ ಮತ ಅನ್ನುವಂತಹದ್ದು ಯಾವ ರೀತಿಯಾಗಿ ಅಸಂಗತವಾಗಿದೆಯೋ ಅಂದ್ರೆ ನಿರಾಕರಿಸಲಿಕ್ಕೆ ಯೋಗ್ಯವಾಗಿದೆಯೋ ಹಾಗೆ ಇಲ್ಲಿ ಈ ಅರ್ಹತ ಮತ, ಅರ್ಹತ ಅಂದ್ರೆ ಯಾರು, ಜೈನರ ಮತ ಅಂತ, ಇವ್ರ ಮತನೂ ಕೂಡ ಇದು ಅಸಂಗತಂ ಅಂತ, ಇದು ಅಸಂಗತ ಅಂತ, ಇದು ಉಪೇಕ್ಷೆ ಮಾಡತಕ್ಕದ್ದು, ಇತ್ತಿ ಉಪೇಕ್ಷಿತವ್ಯಂ, ಇದು ಅನಾದರಣೀಯ ಅಂತ, ಇದು ಆದರಣೆ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ ಅಂತಿದು. ಯಾಕಂದ್ರೆ ಇವರು ಕೂಡ ನಾಸ್ತಿಕರೇ ಅಂತ ಹೇಳಿ, ಯಾಕೆ ವೇದಗಳನ್ನು ಒಪ್ಪಂಗಿಲ್ಲಲ್ರಿ ಇವರು ಕೂಡ. ಇಲ್ಲಿ ಬೌದ್ಧ, ಚಾರ್ವಾಕ, ಬೌದ್ಧ, ಜೈನ, ಸಾಂಖ್ಯ ಇವರು ನಿರೀಶ್ವರವಾದಿಗಳು ಅಂತ ಕರೀತಾರೆ. 4 ಮಂದಿ. ಅದ್ರೊಳಗ ಸಾಂಖ್ಯರಲ್ಲಿನೂ ಕೂಡ ಒಬ್ಬ ಈಶ್ವರ ಸಾಂಖ್ಯ ಅಂತ ಬರ್ತಾನ, ಅದ್ ಮುಂದೆ ಬರ್ತೈತದ್ರಿ. ಅದ್ರಾಗ ಒಬ್ಬ ಈಶ್ವರನ ಒಪ್ತಾನೆ, ಅದ್ರಾಗ ಇನ್ನೊಬ್ಬ ಒಪ್ಪಂಗಿಲ್ಲ. ಅದ್ರಾಗ ಒಪ್ಪದೇ ಇದ್ದವರಿಗೆ ನಿರೀಶ್ವರ ಸಾಂಖ್ಯರು ಅಂತ ಕರೀತಾರ. ಇನ್ನು ಯಾರು ಈಶ್ವರನ ಒಪ್ತಾರಲ್ಲ ಅವರು ಸ್ವೇಶ್ವರ ಸಾಂಖ್ಯರು ಅಂತ ಹೇಳಿ. ಒಟ್ಟು ಈ 4 ಮತದವರು ವೇದವನ್ನ ಪ್ರಮಾಣ ಅಂತ ಒಪ್ಪಂಗಿಲ್ಲ. ಚಾರ್ವಾಕ, ಬೌದ್ಧ, ಜೈನ, ಸಾಂಖ್ಯ. ಮತ್ತು ಈಶ್ವರನು ಕೂಡ ಇವ್ರು ಒಪ್ಪಂಗಿಲ್ಲ ಅಂತ ಇವರು. ಆದ್ದರಿಂದ ಇವರು ನಿರೀಶ್ವರವಾದಿಗಳು ಅಂತ ಹೇಳಲ್ಪಡ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಈ ಅರ್ಹತ ಮತವು ಕೂಡ ಇದು ಅಸಂಗತವಾಗಿದೆ ಅಂತ ಹೇಳಿ ಹೇಳ್ಕೊಂಡು ಬಂದರು. ಇನ್ನ ಈ ಅಧಿಕರಣ ಮುಗಿತು ಇದು. ಇನ್ನ ಪತ್ಯಧಿಕರಣ ಅಂತ ಹೇಳಿ 7ನೇ ಅಧಿಕರಣ, 2ನೇ ಪಾದದೊಳಗೆ 7ನೇ ಅಧಿಕರಣ ಪತ್ಯಧಿಕರಣ ಅಂತ. ಇದಾನೀಂ ಕೇವಲ ಅಧಿಷ್ಠಾತೃ ಈಶ್ವರ ಕಾರಣವಾದ ಪ್ರತಿಸಿದ್ಧತೆ. ಇದಾನೀಂ ಅಂದ್ರೆ ಈ ಸದ್ಯದ ಕಾಲದಲ್ಲಿ ಅಂತ, ಈ ಪ್ರಸಂಗದಲ್ಲಿ ಅಂತ. ಕೇವಲ ಅಧಿಷ್ಠಾತೃ ಈಶ್ವರ ಕಾರಣವಾದ. ಇಲ್ಲಿ ಅಧಿಷ್ಠಾತೃವಾಗಿರ್ತಕ್ಕಂಥವನು ಯಾರು? ಈಶ್ವರ. ಅಧಿಷ್ಠಾತೃವಾಗಿರ್ತಕ್ಕಂಥ ಈಶ್ವರನೇ ಇಲ್ಲಿ ಜಗತ್ ಕಾರಣ ಆಗಿದ್ದಾನೆ ಅಂತ ಏನ್ ಹೇಳ್ತಾ ಇದ್ದಾರಲ್ಲ, ಅಂದ್ರೆ ಇಲ್ಲಿ ತಟಸ್ಥೇಶ್ವರವಾದದ ಖಂಡನೆಯನ್ನ ಮಾಡ್ತಾ ಇದ್ದಾರೆ ಅವರು. ಅವರು ಕೇವಲ ಅಧಿಷ್ಠಾತವಾಗಿರ್ತಕ್ಕಂಥ ಈಶ್ವರನೇ ಈ ಜಗತ್ತಿಗೆ ಕಾರಣ ಅಂತ ಹೇಳಿ ಅವ್ರ ವಾದವನ್ನ ಮಾಡ್ತಾ ಇದ್ದಾರ. ಅವ್ರ ವಾದವನ್ನ ಇಲ್ಲಿ ಅಲ್ಲಗಳಿತಾ ಇದ್ದಾರಂತ, ಅದನ್ನ ನಿಶ್ಚಯ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ. ಇಲ್ಲಿ ಅಧಿಷ್ಠಾತೃವಾಗಿರ್ತಕ್ಕಂಥ ಕೇವಲ ಅಧಿಷ್ಠಾತೃವಾಗಿರ್ತಕ್ಕಂಥ ಈಶ್ವರನ್ನೇ ಇಲ್ಲಿ ಜಗತ್ತಿಗೆ ಕಾರಣ ಅನ್ನುವಂಥದ್ದನ್ನ ಇಲ್ಲಿ ಒಪ್ಪಲಿಕ್ಕೆ ಆಗೋದಿಲ್ಲ. ತತ್ ಕಥಂ ಅವಗಮ್ಯತೆ, ಇದು ನಿಮ್ಗೆ ಹೆಂಗ್ ಗೊತ್ತಾಗ್ತದ? ಕೇವಲ ಅಧಿಷ್ಠಾತೃ ಈಶ್ವರನೇ ಜಗತ್ತಿಗೆ ಕಾರಣ ಅಲ್ಲ ಅಂತ ಹೇಳಿ ನಿಮ್ಗೆ ಹೆಂಗ್ ತಿಳಿತೈತಿ? ಇದು ಹೆಂಗ ಇದನ್ನ ನಿರಾಕರಣೆ ಮಾಡ್ತೀರಿ ಅಂತ ಒಂದ್ ವೇಳೆ ಪ್ರಶ್ನೆ ಮಾಡಿದ್ರೆ, ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್. ನೋಡಿ, 1ನೇ ಅಧ್ಯಾಯ 4ನೇ ಪಾದ 23ನೇ ಸೂತ್ರದಲ್ಲಿ ಬರ್ತದೆ ಇದು. ಇದು ಬಂದು ಹೋಗೈತ್ರಿ ಅದು. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುರೋಪದಾತ್. ಇನ್ನೊಂದು ಅವಿದ್ಯೋಪದೇಶಾಚ. ಅಲ್ಲಿ 2 ಸೂತ್ರದಲ್ಲಿ ಇತ್ಯತ್ರ ಪ್ರಕೃತಿ ಭಾವೇನ ಅಧಿಷ್ಠಾತೃ ಭಾವೇನ ಚ ಉಭಯ ಸ್ವಭಾವಸ್ಯ ಈಶ್ವರಸ್ಯ ಸ್ವಯಮೇವ ಆಚಾರ್ಯನ ಪ್ರತಿಷ್ಠಾಪಿತತ್ವಾತ್. ಇಲ್ಲಿ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಮತ್ತು ಅವಿದ್ಯೋಪದೇಶಾಚ ಅನ್ನುವಂತ ಈ ಸೂತ್ರಗಳಲ್ಲಿ 2 ಸೂತ್ರದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಇತ್ಯತ್ರ ಪ್ರಕೃತಿ ಭಾವೇನ, ಅಲ್ಲಿ ಪ್ರಕೃತಿ ಅಂತಂದ್ರೆ ಏನು? ಉಪಾದಾನ ಕಾರಣವಾಗಿರತಕ್ಕಂತಹದ್ದು ಅಂತ. ಪ್ರಕೃತಿ ಮತ್ತು ಅಧಿಷ್ಠಾತೃ ಭಾವೇನ, ಅಧಿಷ್ಠಾತೃವಾಗಿ ಈ 2 ಸ್ವಭಾವ ಉಳ್ಳಂತ ಈಶ್ವರನನ್ನ ಆಚಾರ್ಯರಾಗಿರ್ತಕ್ಕಂಥವ್ರು ಆಚಾರ್ಯನ ಪ್ರತಿಷ್ಠಾಪಿತತ್ವಾತ್. ನೋಡಿ, ಪ್ರಕೃತಿ ಭಾವೇನ ಅಧಿಷ್ಠಾತೃ ಭಾವೇನ, ಪ್ರಕೃತಿ ಭಾವದಿಂದಲೂ ಮತ್ತು ಅಧಿಷ್ಠಾತೃ ಭಾವದಿಂದಲೂ ಉಭಯ ಸ್ವಭಾವಸ್ಯ ಈಶ್ವರಸ್ಯ,
ಈ ಎರಡು ಸ್ವಭಾವವುಳ್ಳಂತ ಈಶ್ವರನನ್ನ ಇಲ್ಲಿ ಆಚಾರ್ಯರು, ಬಾದರಂಡ ಆಚಾರ್ಯರು ಅಂತ ಸೂತ್ರಕಾರರು ಅಂತ ಹೇಳ್ತಾರೆ ಅವರು. ಸೂತ್ರಕಾರರು ಅಂದ್ರೆ ಇಲ್ಲಿ ವ್ಯಾಸ ಮಹರ್ಷಿಗಳು ಅಂತ ಇಲ್ಲಿ ಅವರು ತಾವೇ ಏನ್ ಮಾಡಿದಾರು ಅಂತಂದ್ರೆ ಆಚಾರ್ಯೇನ ಪ್ರತಿಷ್ಠಾಪಿತತ್ವಾತ್, ಅದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಆ ಎರಡು ಸ್ವಭಾವವುಳ್ಳಂತ ಈಶ್ವರನೇ ಸ್ವಯಮೇವ ಅಂದ್ರೆ ಸ್ವತಃ ತಾನೇ ಅಂತ ಇಲ್ಲಿ ಆಚಾರ್ಯ ತಾವೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಯದಿ ಪುನಃ ಅವಿಶೇಷೇಣ ಈಶ್ವರ ಕಾರಣವಾದ ಮಾತ್ರ ಇಹ ಪ್ರತಿಸಿದ್ಧೇ. ಆದ್ರೆ ಇಲ್ಲಿ ಯಾವ ವಿಶೇಷವೇ ಇಲ್ಲದೆ ಇರತಕ್ಕಂಥ, ವಿಶೇಷ ಏನಂತಂದ್ರೆ ಏನು, ಯಾವುದೇ ವಿಶೇಷ ಇಲ್ಲದೆ ಇರತಕ್ಕಂಥ ಈಶ್ವರ ಕಾರಣವಾದ ಮಾತ್ರ, ಇಲ್ಲಿ ಈಶ್ವರನು ಜಗತ್ತಿಗೆ ಕಾರಣ ಅನ್ನುವಂತ ಯಾವ ವಾದವನ್ನ ಇಲ್ಲಿ ವಾದ ಮಾತ್ರ ಇಹ ಪ್ರತಿಸಿದ್ಧೇತ, ಆ ಜಗತ್ ಕಾರಣ ಯಾವುದು, ಯಾವ ವಿಶೇಷವಿಲ್ಲದೆ ಇರತಕ್ಕಂತ ಈಶ್ವರ ಈ ಜಗತ್ ಕಾರಣ ಅನ್ನುವಂತ ಯಾವ ಒಂದು ಆ ವಾದವನ್ನ ಇಲ್ಲಿ ಅಲ್ಲಗಳೆದಿದೆ ಅಂತ ಆದ್ರೆ, ಅಂದ್ರೆ ಇಲ್ಲಿ ಯಾವ ವಿಶೇಷ ಇಲ್ಲದೆ ಇರ್ತಕ್ಕಂಥ ಈಶ್ವರದಾನಲ್ಲ, ಅವನೇ ಜಗತ್ ಕಾರಣ ಅನ್ನುವಂತ ಈ ವಾದ ಸಾಮಾನ್ಯವನ್ನೇ ಇಲ್ಲಿ ಅಲ್ಲಗಳೆದಿದೆ ಅಂತ ಆದ್ರೆ ಇಲ್ಲಿ ಏನ್ ದೋಷ ಬರ್ತದಂತಂದ್ರೆ ಪೂರ್ವೋತ್ತರ ವಿರೋಧಾತ್. ಅಂದ್ರೆ ಹಿಂದ ಏನ್ ಹೇಳ್ಕೊಂಬಂದಾರಲ್ಲ, ಹಿಂದಿನ ಮತ್ತು ಮುಂದಿನ ಗ್ರಂಥಗಳಿಗೆ ಪರಸ್ಪರ ವಿರೋಧ ಆಗ್ತೈತಿ ಅಂತ. ಇಲ್ಲಿ ಸೂತ್ರಕಾರರು ಹೇಳಿರುವಂತ ಮಾತುಗಳಲ್ಲಿ ಈ ಹೇಳುವಂತ ವಿಷಯಕ್ಕೂ ಮತ್ತು ಹಿಂದೆ ಹೇಳ್ತಕ್ಕಂತ ವಿಷಯಕ್ಕೂ ಪರಸ್ಪರ ವಿರೋಧ ಬರ್ತೈತಿ ಅಂತ ಹೇಳ್ತಾರ ಅವರು. ಯಾಕಂದ್ರೆ ಅಲ್ಲಿನೂ ಅವರೇ ಹೇಳ್ಕೊಂಡ್ ಬಂದಾರಲ್ರಿ ಇವಾಗ. ಆ ಹಿಂದೂ ಮತ್ತು ಮುಂದಿನ ಗ್ರಂಥಗಳಿಗೆ ವಿರೋಧವಾಗುವುದರಿಂದ ಇಲ್ಲಿ ಸೂತ್ರಕಾರರು ವ್ಯಾಹತ ಅಭಿವ್ಯಾಹಾರ ಸೂತ್ರಕಾರ ಇತ್ಯೇತತ್ ಆಪದ್ದೇತ, ಅಲ್ಲಿ ಅಂದ್ರೆ ತಮ್ಮ ಮನಸ್ಸಿಗೆ ಬಂದಂಗ ಮಾತಾಡೋರು ಅಂತ ಈ ರೀತಿಯಾಗಿ ಒಂದು ದೋಷ ಬಂದೀತು ಅಂತ ಹೇಳ್ತಾರ ಅವರು. ಅಂದ್ರೆ ವ್ಯಾಹತವಾಗಿ ಮಾತನಾಡತಕ್ಕಂಥವ್ರು ಅಂತ ಹೇಳಿ ಈ ರೀತಿ ಯಾರಾದ್ರೂ ಅಂದ್ಕೋಬಹುದು ಅಂತವ್ರು. ವ್ಯಾಹಾರ ಸೂತ್ರಕಾರ ಇತ್ಯೇತತ್ ಆಪದ್ದೇತ. ಯಾಕಂದ್ರೆ ಹಿಂದೆ ಸೂತ್ರ ಹೇಳ್ಕೊಂಡ್ ಬಂದಾರ ಈಗಾಗಲೇ, ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನ ಅನುಪರೋಧಾತ್ ಮತ್ತು ಅವಿದ್ಯೋಪದೇಶಾಶ್ಚ ಅನ್ನುವಂತ ಒಂದು ಸೂತ್ರಗಳಲ್ಲಿ ಪ್ರಕೃತಿ ಭಾವದಿಂದಲೂ ಮತ್ತು ಅಧಿಷ್ಠಾತೃ ಭಾವದಿಂದಲೂ ಈ ಎರಡು ಸ್ವಭಾವಗಳುಳ್ಳಂತ ಈಶ್ವರನೇ ಅಲ್ಲಿ ಜಗತ್ತಿಗೆ ಕಾರಣ ಅಂತ ಹೇಳಿ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನ ಆಚಾರ್ಯ ಆಗ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ. ಈಗ ಮತ್ತೆ ಪುನಃ ಯಾವ ವಿಶೇಷಗಳು ಇಲ್ಲದೆ ಇರ್ತಕ್ಕಂಥ ಈಶ್ವರನೇ ಇಲ್ಲಿ ಜಗತ್ತಿಗೆ ಕಾರಣ ಅನ್ನೋದನ್ನ ಇಲ್ಲಿ ಅಲ್ಗಳಿತಾ ಇದ್ದಾರಲ್ಲ. ಅಂದ್ರೆ ಹಿಂದೆ ಹೇಳಿದ್ದಕ್ಕೂ ಈಗ ಹೇಳಿದ್ದಕ್ಕೂ ಪೂರ್ವೋತ್ತರ ವಿರೋಧಾತ್, ಎರಡಕ್ಕೂ ಪರಸ್ಪರ ವಿರೋಧ ಬರ್ತದಲ್ರಿ. ಅದಕ್ಕೆ ವ್ಯಾಹತ ವ್ಯಾಹಾರ ಸೂತ್ರ ಇತ್ತೆ ತಾಪದ್ದೇತ. ಅವಾಗ ಇಲ್ಲಿ ಸೂತ್ರಕಾರರು ಅಂತಂದ್ರೆ ಯಾರು, ಬಾದರಾಯಣರು ಅಂತ. ಅವರು ವ್ಯಾಹತವಾಗಿ ಮಾತನಾಡ್ತಕ್ಕಂಥವ್ರು ಅಂತೇಳಿ ಈ ಒಂದು ದೋಷ ಅನ್ನುವಂತಹದ್ದು ಬಂದೀತು ಅಂತ ಹೇಳ್ತಾ ಇದ್ದಾರೆ. ತಸ್ಮಾತ್ ಅಪ್ರಕೃತಿ ಅಧಿಷ್ಠಾತ ಕೇವಲಂ ನಿಮಿತ್ಯ ಕಾರಣಂ ಈಶ್ವರ ಇತಿ ಏಷ ಪಕ್ಷ. ಆದ್ದರಿಂದ ಇಲ್ಲಿ ಅಪ್ರಕೃತಿ, ಅಪ್ರಕೃತಿ ಅಂದ್ರೆ ಈಶ್ವರನು ಅಲ್ಲಿ ಪ್ರಕೃತಿ ಅಲ್ಲ ಅಂತ. ಅಧಿಷ್ಠಾತ ಕೇವಲಂ, ಅವನು ಕೇವಲ ಅಧಿಷ್ಠಾತೃವೇ ಆಗಿದಾನ ಅಂತ. ಯಾರು ಇಲ್ಲಿ ಈಶ್ವರ ಏನದನಲ್ಲ ಅವನು ಅಪ್ರಕೃತಿ ಅಂದ್ರೆ ಅವನು ಪ್ರಕೃತಿ ಅಲ್ಲ. ಮತ್ತು ಅಧಿಷ್ಠಾತ ಕೇವಲಂ ನಿಮಿತ್ತ ಕಾರಣಂ ಈಶ್ವರ, ಇಲ್ಲಿ ಅವನು ಕೇವಲ ಅಧಿಷ್ಠಾತೃವಾಗಿದ್ದಾನೆ. ಅಂದ್ರೆ ಕೇವಲ ನಿಮಿತ್ತ ಕಾರಣ ಮಾತ್ರ ಅಂತ ಹೇಳ್ತಾರ ಅವರು. ಕೇವಲಂ ನಿಮಿತ್ತ ಕಾರಣಂ ಈಶ್ವರ ಇತಿ ಏಷ ಪಕ್ಷ. ಅಂದ್ರೆ ಈ ಪಕ್ಷ ಅಂದ್ರೆ ಯಾರು ತಟಸ್ಥೇಶ್ವರವಾದದ ಒಂದು ಪಕ್ಷ ಏನೈತಿ ಅಲ್ಲ, ಅವರು ಕೇವಲ ಅಧಿಷ್ಠಾತೃವಾಗಿರ್ತಕ್ಕಂಥವನು. ಅವರು ಅಪ್ರಕೃತಿ ಅಂದ್ರೆ ಏನು, ಅವನು ಪ್ರಕೃತಿ ಅಲ್ಲ ಅಂತ. ಅಂದ್ರೆ ಇಲ್ಲೇನ್ ನಾವು ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳ್ತೇವಲ್ಲ ವೇದಾಂತ ಮತದೊಳಗಡೆ, ಅಂದ್ರೆ ಅಲ್ಲಿ ಉಪಾದಾನ ಕಾರಣನೂ ಈಶ್ವರನೇ, ನಿಮಿತ್ತ ಕಾರಣನೂ ಈಶ್ವರನೇ, ಅಲ್ಲಿ ಸಹಕಾರಿ ಎಲ್ಲ ಅವನೇ ಅಂತೆಲ್ಲ ಇಷ್ಟು. ಆದ್ರೆ ಇವ್ರು ಹಂಗ ಹೇಳಂಗಿಲ್ಲ. ಇವರು
ಅವನು ಈಶ್ವರ ಏನದಾನ ಅಂತಂದ್ರ ಅವನು ಅಪ್ರಕೃತಿ ಅಂದ್ರೆ ಉಪಾದಾನ ಕಾರಣ ಅಲ್ಲ. ಮತ್ತು ಅಧಿಷ್ಠಾತೃವಾಗಿರ್ತಕ್ಕಂಥವನು ಕೇವಲ ನಿಮಿತ್ತ ಕಾರಣ ಮಾತ್ರ ಅಂತವನು. ಈಶ್ವರದಾನಲ್ಲ ಈ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣ ಅಂತ ಹೇಳ್ರಿ, ಅಧಿಷ್ಠಾತೃ ಅಂತ ಹೇಳ್ರಿ, ಆದ್ರೆ ಇಲ್ಲಿ ಉಪಾದಾನ ಕಾರಣ ಅಂತ ಹೇಳಬೇಡ್ರಿ ಅಂತ ಇವನು ವಾದ. ಈಗ ವೇದಾಂತ ವಿಹಿತ ಬ್ರಹ್ಮೈಕತ್ವ ಪ್ರತಿಪಕ್ಷತ್ವಾತ್ ಯತ್ನೇನ ಅತ್ರ ಪ್ರತಿಸಿದ್ಧತೆ. ಆದ್ದರಿಂದ ಇಲ್ಲಿ ಕೇವಲ ಅಧಿಷ್ಠಾತೃ ನಿಮಿತ್ತ ಕಾರಣವೇ ಅಂತ ಹೇಳಿ ಯಾವ ಒಂದು ಈ ಪಕ್ಷ ಅನ್ನುವಂತಹದ್ದು ಬರ್ತಾ ಇದೆಯಲ್ಲ, ಇದು ವೇದಾಂತ ವಿಹಿತವಾಗಿರ್ತಕ್ಕಂಥ ಒಂದು ಬ್ರಹ್ಮೈಕತ್ವ. ಅಂದ್ರೆ ಇಲ್ಲಿ ವೇದಾಂತ ಮತ ಅನ್ನುವಂಥದ್ದು ವೇದಾಂತ ವಿಹಿತ ಬ್ರಹ್ಮೈಕತ್ವ ಪ್ರತಿಪಕ್ಷತ್ವಾತ್. ಅಂದ್ರೆ ಈ ಮತ ಅನ್ನುವಂತಹದ್ದು ಇಲ್ಲಿ ಜೀವ ಬ್ರಹ್ಮರ ಏಕತ್ವವನ್ನೇ ಪ್ರತಿಪಾದನ ಮಾಡ್ತಕ್ಕಂತ ಯಾವ ವೇದಾಂತ ಮತ ಐತಲ್ಲ ಅದಕ್ಕೆ ಇದು ಪ್ರತಿಪಕ್ಷ ಆಗ್ತೈತೆ ಅಂತ ಇದು. ಅಂದ್ರೆ ಇಲ್ಲಿ ವೇದಾಂತಿಗಳು ಆ ಮತವನ್ನ ಖಂಡನ ಮಾಡ್ತಾರೆ. ಈಗ ಅವರು ಇವು ಇಲ್ಲಿ ತಟಸ್ಥರೀಶ್ವರವಾದಿ ಅಂತ ಏನದಾರಲ್ಲ ಅವರಿಗೂ ಮತ್ತು ಇಲ್ಲಿ ವೇದಾಂತಿಗಳಿಗೂ ಇಲ್ಲಿ ಪರಸ್ಪರ ವಿರೋಧ ಅಂತ ಇವಾಗ ಇಲ್ಲಿ ವೇದಾಂತಿಗಳು ಹೇಳುವುದೇನು, ಇಲ್ಲಿ ಪರಮಾತ್ಮನೇ ಅವನು ಉಪಾದಾನ ಕಾರಣನೂ ಹೌದು ನಿಮಿತ್ತ ಕಾರಣ ಹೌದು ಅಂತ ಇವ್ರಂತಾರ. ಆದ್ರೆ ಇಲ್ಲಿ ಯಾರು ತಟಸ್ಥೀಶ್ವರವಾದಿಗಳದಾರಲ್ಲ ಅವರು ಕೇವಲ ಇಲ್ಲಿ ಈಶ್ವರ ಏನದಾನ ಕೇವಲ ಅಧಿಷ್ಠಾತೃ ಕೇವಲ ನಿಮಿತ್ತ ಕಾರಣ ಮಾತ್ರ ಅದಾನ, ಉಪಾದಾನ ಕಾರಣ ಅಲ್ಲ ಅಂತ ಹೇಳ್ತಾರೆ. ಈಗ ಇಷ್ಟೇ ಪರಕ್ ನೋಡ್ರಿ ಇವಾಗ ಯತ್ನೇನ ಅತ್ರ ಪ್ರತಿಸಿದ್ಧತೆ. ಅಂದ್ರೆ ಇಲ್ಲಿ ಪ್ರತಿಪಕ್ಷಿಗಳಾಗಿರ್ತಕ್ಕಂಥ ಜೀವ ಬ್ರಹ್ಮರ ಏಕತ್ವವನ್ನ ಬೋಧ ಮಾಡ್ತಕ್ಕಂಥ ಇಲ್ಲಿ ವೇದಾಂತಿಗಳು ಅವರು ಇನ್ನೊಬ್ರು ಯಾರು ಇಲ್ಲಿ ತಟಸ್ಥೇಶ್ವರವಾದಿಗಳದಾರಲ್ರಿ ಕೇವಲ ಅಧಿಷ್ಠಾತೃವಾಗಿರ್ತಕ್ಕಂಥ ಈಶ್ವರನೇ ಜಗತ್ತಿಗೆ ನಿಮಿತ್ತ ಕಾರಣ ಅಂತ ಏನ್ ಹೇಳ್ತಾ ಇದ್ದಾರಲ್ಲ ಅವ್ರ ಮತವನ್ನ ಇಲ್ಲಿ ಪ್ರಯತ್ನ ಪೂರ್ವಕವಾಗಿ ಪ್ರತಿಸಿದ್ಧತೆ ಅಂದ್ರೆ ಏನು ನಿಷೇಧ ಮಾಡ್ತಾರಂತ, ಇಲ್ಲಿ ಅದನ್ನ ಅಲ್ಲಗಳಿತಾ ಇದ್ದಾರಂತ. ಯಾಕಂದ್ರೆ ಇಲ್ಲಿ ಪ್ರತಿಪಕ್ಷ ಅಂತ ನಮಗ ನಾವೇ ಪ್ರತಿಪಕ್ಷ ಇದ್ದಂಗ, ಇವಾಗ ವೇದಾಂತಿಗಳ ಪ್ರತಿಪಕ್ಷ ಇದ್ದಂಗ. ಈಗ ಅವರಿಗೆ ನಾವು ಅವ್ರನ್ನ ಖಂಡನ ಮಾಡ್ಬೇಕಾಗಿತ್ತು, ಆ ಮತವನ್ನು ಅಲ್ಲಗಳಿಬೇಕಾಗೈತಿ. ಅಧಿಷ್ಠಾತೃವಾಗಿರ್ತಕ್ಕಂಥ ಈಶ್ವರನೇ ಕೇವಲ ನಿಮಿತ್ತ ಕಾರಣ ಅಂತ ಒಪ್ಲಿಕ್ಕೆ ಬರಂಗಿಲ್ಲ. ಅದಕ್ಕ ಅವನು ಅಧಿಷ್ಠಾತೃನೂ ಕೂಡ ಹೌದು ಮತ್ತು ಅವನು ನಿಮಿತ್ತ ಉಪಾದಾನ ಕಾರಣ ಕೂಡ ಅವನೇ ಆಗಿದ್ದಾನೆ ಅಂತ ಇಲ್ಲಿ ಅದನ್ನ ಹೇಳಿ ಹೊರಟಿದ್ದಾರೆ ಇವಾಗ. ಇನ್ನ ಸಾಚ ಇಯಂ ವೇದ ಬಾಹ್ಯ ಈಶ್ವರ ಕಲ್ಪನಾ ಅನೇಕ ಪ್ರಕಾರ ಕೇಚಿತ್ ತಾವತ್ ಸಾಂಖ್ಯ ಯೋಗ ವ್ಯಪಾಶ್ರಯಾ ಕಲ್ಪಯಂತಿ. ಸಾಚ ಇಯಂ ವೇದ ಬಾಹ್ಯ ಈಶ್ವರ ಕಲ್ಪನಾ. ಇಲ್ಲಿ ವೇದ ಬಾಹ್ಯವಾಗಿರ್ತಕ್ಕಂಥ ಈಶ್ವರ ಕಲ್ಪನೆ ಅನ್ನುವಂತಹದ್ದು ಅಂದ್ರೆ ವೇದ ಒಪ್ಪದೇ ಇರ್ತಕ್ಕಂಥದ್ದು. ವೇದ ಬಾಹ್ಯ ಅಂದ್ರೆ ಏನು, ವೇದವನ್ನ ಒಪ್ಪದೇ ಇರ್ತಕ್ಕಂಥ ಈ ಈಶ್ವರನ ಒಂದು ಕಲ್ಪನೆ ಅನ್ನುವಂತಹದ್ದು ಏನದಲ್ರಿ ಇಲ್ಲಿ ಅಂದ್ರೆ ಕೇವಲ ನಿಮಿತ್ತವಾದ ಅನ್ನುವಂತಹದ್ದು ಅದು ವೇದ ಬಾಹ್ಯವಾಗಿರ್ತಕ್ಕಂಥದ್ದು ಅಂತ. ಕೇವಲ ಈಶ್ವರ ಕೇವಲ ನಿಮಿತ್ತ ಅನ್ನುವುದನ್ನ ವೇದಗಳು ಒಪ್ಪಂಗಿಲ್ಲ, ಅದನ್ನ ಅದು ವೇದ ವಿರುದ್ಧ ಅದು ಅಂಥೇಳಿ ಇದನ್ನ ಹೇಳ್ಕೊಂಡು ಬಂದ್ರ ಅವ್ರು ಅದಕ್ಕ. ಯಾಕಂದ್ರೆ ಇಲ್ಲಿ ತದನತ್ರ ಆರಂಭಣೆ ಶಬ್ದಾದಿಭ್ಯ ಅಂತ ಒಂದು ಸೂತ್ರ ಬಂದದಿಂದ್ರ ಅದ ಅಂದ್ರೆ ಕಾರ್ಯ ಕಾರಣಕ್ಕಿಂತ ಅದು ಬೇರೆ ಅಲ್ಲ ಅಂತ ತಿಳಿಸೋದಕ್ಕೋಸ್ಕರವಾಗಿ ಅಲ್ಲಿ ಈಶ್ವರ ನಿಮಿತ್ತ ಕಾರಣ ಅಲ್ಲದೆ ಉಪಾದಾನ ಕಾರಣ ಕೂಡ ಆಗಿರ್ತಾನಂತೇಳಿ ಈ ರೀತಿಯಾಗಿ ಅಲ್ಲಿ ಹಿಂದೆ ಹೇಳ್ಕೊಂಡು ಬಂದಿದ್ದಾರೆ ಅದನ್ನ. ಅಲ್ಲಿ ಕೇವಲ ನಿಮಿತ್ತ ಕಾರಣವಾದ ಅನ್ನುವಂಥದ್ದು ಈ ವಾದಕ್ಕೆ ವಿರುದ್ಧ ಆಗ್ತೈತಿ ಅಂತ. ಇಲ್ಲಿ ಈಶ್ವರನೇ ಅಭಿನ್ನ ನಿಮಿತ್ತೋಪದ ಕಾರಣ ಅಂತ ಹೇಳಿದ್ರಲ್ರಿ ಈಗ, ಅಂದ್ರೆ ವೇದಾಂತದ ಮತ ಅದು ಅದ್ವೈತ ವೇದಾಂತದ ಪ್ರಕಾರ ಇಲ್ಲಿ ಈಶ್ವರನ ಏನಾಗಿದ್ದಾನ ನಿಮಿತ್ತ ಕಾರಣವಾಗಿದ್ದಾನ ಉಪಾದಾನ ಕಾರಣ ಆಗಿದ್ದಾನೆ ಅನ್ನುವಂಥದ್ದು ಸಿದ್ಧಾಂತ ನಮ್ಮದು. ಆದ್ರೆ ಅದನ್ನ ಅವ್ರು ಒಪ್ಪಂಗಿಲ್ಲ. ಅವರು ಈಶ್ವರ ಕೇವಲ ಅವ್ನ ನಿಮಿತ್ತ ಕಾರಣ ಹೊರತು ಅವನ ಉಪಾದಾನ ಕಾರಣ ಅಲ್ಲ ಅಂತ ಹೇಳ್ತಾರೆ ಇವಾಗ. ಇಷ್ಟೇ ಇಲ್ಲಿ ವ್ಯತ್ಯಾಸ ಇವಾಗ ಬಂದಿರೋದು. ಅದಕ್ಕಂದ್ರೆ ಅವರು ಸಾಚ ಇಯಂ ವೇದ ಬಾಹ್ಯ ಈಶ್ವರ ಕಲ್ಪನಾ ಅನೇಕ ಪ್ರಕಾರ. ಇಲ್ಲಿ ವೇದ ಬಾಹ್ಯವಾಗಿರ್ತಕ್ಕಂಥ ಈಶ್ವರ ಕಲ್ಪನೆ ಅನ್ನುವಂತಹದ್ದು ಇದು ಅನೇಕ ಪ್ರಕಾರವಾಗಿರ್ತದ ಅಂತ ಹೇಳ್ತಾರೆ.
ಕೇಚಿತ್ ತಾವತ್ ಸಾಂಖ್ಯಯೋಗ ವ್ಯಪಾಶ್ರಯ ಕಲ್ಪಯಂತಿ. ಅದರಲ್ಲಿ ಕೆಲವರು ಮೊದಲನೇದವ್ರು ಏನ್ ಹೇಳ್ತಾರ ಅಂತಂದ್ರೆ, ಕೆಲವರು ಇಲ್ಲಿ ಆ ಸಾಂಖ್ಯಯೋಗವನ್ನ ಆಶ್ರಯಿಸಿ, ಸಾಂಖ್ಯಯೋಗ ವ್ಯಪಾಶ್ರಯ ಅಂತಂದ್ರೆ ಏನು, ಅದರಲ್ಲಿ ಕೇಚಿತ್ ಅಂದ್ರೆ ಕೆಲವರು ಅಂತ, ಸಾಂಖ್ಯಯೋಗ ವ್ಯಪಾಶ್ರಯ ಅಂದ್ರೆ ಸಾಂಖ್ಯಯೋಗಗಳನ್ನ ಆಶ್ರಯಿಸಿದವರಾಗಿ ಅಂತ. ಅದಕ್ಕೆ ಇಲ್ಲಿ ಕೇವಲ ಸಾಂಖ್ಯರು ಏನದಾರ ಇವ್ರು ನಿರೀಶ್ವರವಾದಿಗಳು ಅಂತ. ಕೇವಲ ಸಾಂಖ್ಯರು ಅಂತಂದ್ರೆ ಈಶ್ವರನ ಒಪ್ಪಂಗಿಲ್ಲ ಅವರು. ಇನ್ನ ಯೋಗಿಗಳಾಗಿರ್ತಕ್ಕಂಥವ್ರು ಏನದಾರಲ್ಲ, ಸಾಂಖ್ಯರಲ್ಲಿ ಕೆಲವು ಯೋಗಿಗಳದಾರ, ಅವರು ಶ್ವೇಶ್ವರರು ಅಂತ ಹೇಳಿಸ್ಕೊಳ್ತಾರ. ಅವ್ರು ಈಶ್ವರನ ಒಪ್ಪುತ್ತಾರ ಅವರು ಯೋಗಿಗಳಾಗಿರ್ತಕ್ಕಂಥವ್ರು. ಆ ಯೋಗ ಸಾಧನವನ್ನ ಮುಖ್ಯವಾಗಿ ಅವರು ಉಪದೇಶ ಮಾಡುವವರಾಗಿದ್ದಾರೆ ಅಂತ. ಅದನ್ನು ಅವರ ಅನುಯಾಯಿಗಳನ್ನು ಇಲ್ಲಿ ಸಾಂಖ್ಯಯೋಗ ವ್ಯಪಾಶ್ರಯ ಅಂತ ಕರೆದಾರ ಅವರು. ಸಾಂಖ್ಯಯೋಗ ವ್ಯಪಾಶ್ರಯ ಅಂತಂದ್ರೆ ಏನು, ಯೋಗ ಸಾಧನೆಯ ಮೂಲಕವಾಗಿ ಅವರು ಮುಕ್ತಿಯನ್ನ ಕಂಡುಕೊಳ್ಳುವಂಥವ್ರು ಅಂತ, ಈಶ್ವರನ ಒಪ್ಪತಕ್ಕಂಥವ್ರು ಅಂತವ್ರು. ಅದಕ್ಕೆ ಇಲ್ಲಿ ಸಾಂಖ್ಯ ಯೋಗಗಳನ್ನ ಆಶ್ರಯಿಸಿದವರಾಗಿ ಅಂತಂದ್ರೆ ಏನಿಲ್ಲಿ ಶ್ರೇಶ್ವರ ಸಾಂಖ್ಯರು ಅಂತ ಅರ್ಥ. ಇಲ್ಲಿ ಅವ್ರೇನ್ ಹೇಳ್ತಾರ ಅಂತಂದ್ರೆ, ಪುರುಷಯೋ ಅಧಿಷ್ಠಾತ ಕೇವಲಂ ನಿಮಿತ್ತ ಕಾರಣಂ ಈಶ್ವರ ಇತರೇತರ ವಿಲಕ್ಷಣಾ ಪ್ರಧಾನ ಪುರುಷೇಶ್ವರಾ ಇತಿ. ಇಲ್ಲಿ ಕೆಲವರು ಸಾಂಖ್ಯಯೋಗಗಳನ್ನ ಆಶ್ರಯಿಸಿದವರಾಗಿ ಏನ್ ಮಾಡ್ತಾರಂತಂದ್ರೆ, ಈ ಪ್ರಧಾನ ಮತ್ತು ಪುರುಷರಿಗೆ ಅಧಿಷ್ಠಾತೃವಾಗಿರ್ತಕ್ಕಂಥ ಈಶ್ವರ ಅಂತ. ಪ್ರಧಾನ ಪುರುಷಯೋ ಅಧಿಷ್ಠಾತ ಕೇವಲಂ ನಿಮಿತ್ತ ಕಾರಣಂ. ಅಲ್ಲಿ ಈಶ್ವರ ಕೇವಲ ನಿಮಿತ್ತ ಕಾರಣನೇ ಹೊರತು ಅಲ್ಲಿ ಉಪಾದಾನ ಕಾರಣ ಅಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲಿ ಪ್ರಧಾನ ಪುರುಷ ಈಶ್ವರರು ಒಬ್ಬರಿಗಿಂತ ಒಬ್ರು ವಿಲಕ್ಷಣ ಸ್ವರೂಪರು ಅಂತ ಹೇಳ್ತಾರೆ ಅವರು. ವಿಲಕ್ಷಣಾ ಪ್ರಧಾನ ಪುರುಷ ಈಶ್ವರಾಹ. ಅದಕ್ಕೆ ಇಲ್ಲಂತಾರ ಅವರು, ಈಚೆಗೆ ಬಂದಿರತಕ್ಕಂತ ಈ ರಾಮಾನುಜಾಚಾರ್ಯರು ಕೂಡ ಪ್ರಧಾನಕ್ಕಿಂತ ಜೀವ ವಿಲಕ್ಷಣ ಅಂತ ಹೇಳ್ತಾರ ಅವರು. ಬದ್ಧ ಅಥವಾ ಮುಕ್ತ ಜೀವನಿಗಿಂತ ಬದ್ಧ ಮತ್ತು ಅಥವಾ ಈ ಮುಕ್ತ ಜೀವನಿಗಿಂತ ಪರಮೇಶ್ವರ ವಿಲಕ್ಷಣ ಸ್ವರೂಪ ಅಂತೇಳಿ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ ಅವರು. ಈ ರಾಮಾನುಜಾಚಾರ್ಯರು ಕೂಡ ಪ್ರಧಾನಕ್ಕಿಂತ ಜೀವ ಲಕ್ಷಣ, ಇಲ್ಲಿ ಪ್ರಧಾನ ಜೀವ ಮತ್ತು ಪರಮೇಶ್ವರ ಅಂತ. ಇಲ್ಲಿ ಪ್ರಧಾನಕ್ಕಿಂತ ಜೀವ ವಿಲಕ್ಷಣ, ಇಲ್ಲಿ ಬದ್ಧ ಅಥವಾ ಮುಕ್ತ ಜೀವನಿಗಿಂತ ಪರಮೇಶ್ವರ ವಿಲಕ್ಷಣ ಅಂತ. ಈ ರೀತಿ ಇಲ್ಲಿ ಒಬ್ಬರಿಗಿಂತ ಒಬ್ಬರು ಪರಸ್ಪರ ವಿಲಕ್ಷಣ ಸ್ವರೂಪರು ಅಂತ ಹೇಳಿ ಇಲ್ಲಿ ಹೇಳ್ಕೊಂಡು ಬಂದ್ರು. ವಿಲಕ್ಷಣಾ ಪ್ರಧಾನ ಪುರುಷೇಶ್ವರ ಇತಿ ಮಾಹೇಶ್ವರಾಸ್ತು ಮನ್ಯಂತೆ ಕಾರ್ಯ ಕಾರಣ ಯೋಗ ವಿಧಿ ದುಃಖಾಂತ ಪಂಚಪದಾರ್ಥಾ ಪಶುಪತಿನ ಈಶ್ವರೇಣ ಪಶು ಪಾಶ ವಿಮೋಕ್ಷಣಾಯ ಉಪದಿಷ್ಟಾ. ಮತ್ತೆ ಹೇಳ್ತಾರೆ, ಇನ್ನ ಮಾಹೇಶ್ವರರು ಅಂತ ಹೇಳಿ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಮನ್ಯಂತೆ ಕಾರ್ಯ ಕಾರಣ ಯೋಗ ವಿಧಿ ದುಃಖಾಂತಹ ಅಂತ. ಇಲ್ಲಿ ಮಹೇಶ್ವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯ ಏನದ ಅಂತಂದ್ರೆ, ಒಂದು ಕಾರ್ಯ, ಇನ್ನೊಂದು ಕಾರಣ, ಮತ್ತೊಂದು ಯೋಗ, ಮತ್ತೊಂದು ವಿಧಿ, ಮತ್ತೊಂದು ದುಃಖ ಅಂತ ಹೇಳಿ 5 ಪದಾರ್ಥಗಳನ್ನು ಹೇಳ್ತಾರೆ ಅವರಿಲ್ಲಿ. ಕಾರ್ಯ ಅಂತಂದ್ರೆ ಇಲ್ಲಿ ಪ್ರಧಾನ ಕಾರ್ಯವಾಗಿರ್ತಕ್ಕಂಥ ಮಹದಾದಿಗಳು ಅಂತ. ಕಾರ್ಯ ಅನ್ನೋ ಶಬ್ದಕ್ಕ ಆ ಪ್ರಧಾನ ಕಾರ್ಯವಾಗಿರ್ತಕ್ಕಂಥ ಮಹದಾದಿಗಳು. ಇನ್ನು ಕಾರಣ ಅಂತ ಹೇಳಿದ್ರಲ್ಲ ಎರಡನೇದ್ದು, ಕಾರಣ ಅಂತಂದ್ರೆ ಇದು ಈಶ್ವರ ಅಂತ. ಇಲ್ಲಿ ಮಹದಾದಿಗಳು ಕಾರ್ಯ ಮತ್ತು ಕಾರಣ ಅಂತ ಇಲ್ಲಿ ಈಶ್ವರನೇ ಕಾರಣ. ಯೋಗ ಅಂತಂದ್ರೆ ಇಲ್ಲಿ ಕಾರ್ಯ ಕಾರಣ ಯೋಗ ಅಂತ ಹೇಳ್ಯಾರಲ್ರಿ. ಯೋಗ ಅಂತಂದ್ರೆ ಇಲ್ಲಿ ಓಂಕಾರವೇ ಮುಂತಾದನ್ನ ಧ್ಯಾನಿಸ್ತಕ್ಕಂಥದ್ದು ಇಲ್ಲಿ ಯೋಗ ಅಂತ. ಇಲ್ಲಿ ವಿಧಿ ಮತ್ತು ದುಃಖ ಅಂತ. ವಿಧಿ ಅಂತಂದ್ರೆ ಇಲ್ಲಿ ತ್ರಿಕಾಲ ಸ್ನಾನ ಮುಂತಾದದ್ದು ಏನೈತಲ್ಲ ಇದು ವಿಧಿ ಅಂತ. ಇಲ್ಲಿ ದುಃಖ ಅಂತಂದ್ರೆ ಏನು, ಮೋಕ್ಷ ಅಂತ, ದುಃಖಗಳ ಅಂತ್ಯ ಅಂತ. ಈ 5 ಪದಾರ್ಥಗಳನ್ನ ಇಲ್ಲಿ ಅವರು ಹೇಳ್ಕೊಂಡು ಪಂಚ ಪದಾರ್ಥ ಪಶುಪತಿನ ಈಶ್ವರೇಣ. ಪಶು ಅಂದ್ರೆ ಜೀವ, ಪತಿ ಅಂತಂದ್ರೆ ಈಶ್ವರ, ಜೀವನಿಗೆ ಒಡೆ ಯಾರು ಅಂತಂದ್ರೆ ಈಶ್ವರ ಅಂತ. ಅವನಿಗೆ ಪಶುಪತಿ ಅಂತ ಕರೀತಾರ ಅವರು. ಪಶುಪತಿಯಾಗಿರ್ತಕ್ಕಂಥ ಈಶ್ವರ ನಿಮಿತ್ತ ಕಾರಣ ಮಿತಿ ವರ್ಣಯಂತಿ. ಅವನು ಈ ಪಶುಗಳ ಒಂದು ಪಾಶ ವಿಮೋಕ್ಷಕ್ಕಾಗಿ ಅದನ್ನ ಉಪದೇಶಿಸಿರ್ತಾನೆ ಅಂತ.
ಪಂಚಪದಾರ್ಥ ಪಶುಪತಿನ ಈಶ್ವರೇನ ಪಶುಪಾಸ ವಿಮೋಕ್ಷಣಾಯ ಉಪದಿಷ್ಟಾ. ಇಲ್ಲಿ ಪಶುಪತಿಯಿಂದ, ಯಾರು ಪಶುಪತಿ ಅಂದ್ರೆ ಅದು ಈಶ್ವರ ಅಂತ ಇಲ್ಲಿ, ಅವನಿಂದ ಈ ಪಶುಪಾಸ ವಿಮೋಕ್ಷಣಾಯ. ಪಶು ಅಂದ್ರೆ ಜೀವ, ಪಾಶ ಅಂದ್ರೆ ಬಂಧ. ಈ ಜೀವನ ಬಂಧದ ಒಂದು ಮುಕ್ತಿಗೋಸ್ಕರವಾಗಿ ಅವನ ಒಂದು ಪಾಶದಿಂದ ದೂರ ಆಗ್ಬೇಕಲ್ರಿ. ಜೀವ ತನ್ನ ಬಂಧನವನ್ನ ಕಳ್ಕೊಳ್ಬೇಕಲ್ರಿ, ಅದರಿಂದ ಮುಕ್ತಿ ಆಗ್ಬೇಕಲ್ಲ, ಅದರ ಸಲುವಾಗಿ ಇದನ್ನ ಉಪದೇಶ ಮಾಡಿದ್ದಾನೆ ಅಂತ. ಪಶುಪತಿ ಈಶ್ವರ ನಿಮಿತ್ತ ಕಾರಣಮಿತಿ ವರ್ಣಯಂತಿ. ಇಲ್ಲಿ ಪಶುಪತಿಯಾಗಿರ್ತಕ್ಕಂಥ ಈಶ್ವರನು ಕೂಡ ನಿಮಿತ್ತ ಕಾರಣ ಅಂತೇಳಿ ಇಲ್ಲಿ ಮಾಹೇಶ್ವರ ಆದರೂ ಕೂಡ ಈ ರೀತಿಯಾಗಿ ಉಪದೇಶ ಮಾಡಿದ್ದಾರೆ ಅಂತ. ತಥಾ ವೈಶೇಷಿಕಾದಯೋ ಅಪಿ ಕೇಚಿತ್. ಈಗ ಇಲ್ಲಿ ವೈಶೇಷಿಕಾದಿಗಳು ಕೂಡ, ಅಂದ್ರೆ ವೈಶೇಷಿಕರ ಅವರು ಅನುವಾದವನ್ನು ಹಿಂದೆನೆ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಇವಾಗ. ಇಲ್ಲಿ ನಿಮಿತ್ತ ಕಾರಣವನ್ನು ಕೂಡ ಖಂಡಿಸುವುದಕ್ಕೋಸ್ಕರವಾಗಿ ಮತ್ತೆ ಅವರನ್ನ ಇಲ್ಲಿ ಹೆಸರನ್ನು ತಗೊಂಡು ಅಂತ. ಅವ್ರು ನಿಮಿತ್ತ ಕಾರಣ ಅಂತ ಏನ್ ಹೇಳ್ತಾ ಇದ್ದಾರಲ್ಲ, ಆ ನಿಮಿತ್ತ ಕಾರಣವಾದವನ್ನ ಇಲ್ಲಿ ಖಂಡನ ಮಾಡಬೇಕಾಗೈತಿ. ಅದಕ್ಕೆ ಅವ್ರಿಗೆ ಹೆಸರು ತಗೊಂಡಾರ ಅಂತ ಹೇಳಿದ್ರಿ ಇಲ್ಲಿ. ಆ ವೈಶೇಷಿಕಾದಿಗಳು ಕೂಡ ಏನದಾರ ಅಂತಂದ್ರೆ, ಕೇಚಿತ್ ಕಥಂಚಿತ್ ಸ್ವಪ್ರಕ್ರಿಯಾನುಸಾರೇಣ ನಿಮಿತ್ತ ಕಾರಣಂ ಈಶ್ವರ ಇತಿ ವರ್ಣಯಂತಿ. ಅವರು ತಮ್ಮ ಪ್ರಕ್ರಿಯೆಗೆ ಅನುಗುಣವಾಗಿ ಇಲ್ಲಿ ಈಶ್ವರನೇ ನಿಮಿತ್ತ ಕಾರಣ ಅಂತ ಹೇಳಿ ಅವರು ಕೂಡ ವರ್ಣನ ಮಾಡಿದಾರ ಅಂತ. ಇಲ್ಲಿ ವೈಶೇಷಿಕರಾಯ್ತು ಅಥವಾ ಮಾಹೇಶ್ವರರಾಯ್ತು, ಆಮೇಲೆ ಇಲ್ಲಿ ಸಾಂಖ್ಯ ಯೋಗವನ್ನು ಆಶ್ರಯಿಸಿರ್ತಕ್ಕಂಥ ಶೇಶ್ವರ ಸಾಂಖ್ಯರಂತ ಏನು ಬರ್ತಾರಲ್ರಿ, ಅವರಾಯ್ತು. ಇವರೆಲ್ಲರೂ ವೇದ ಬಾಹಿರ ಅಂತ. ಇವರೆಲ್ಲ ವೇದ ಬಾಹ್ಯವಾಗಿರ್ತಕ್ಕಂಥ ಒಂದು ವಿಚಾರ ಉಳ್ಳವರಂತ. ವೇದಗಳು ಹೇಳಂಗಿಲ್ಲ, ಒಪ್ಪಂಗಿಲ್ಲ ಅದನ್ನ. ಅಂತಹದ್ದನ್ನ ಇವ್ರು ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಆದ್ರಿಂದ ಇಲ್ಲಿ ಒಟ್ಟು ಏನ್ ಹೇಳ್ದಂಗಾಯ್ತು ಅಂತಂದ್ರೆ, ಇಲ್ಲಿ ನಿಮಿತ್ತ ಈಶ್ವರನೇ ನಿಮಿತ್ತ ಕಾರಣ ಅಂತ ಏನು ಹೇಳ್ತಕ್ಕಂಥ ವಾದಿಗಳದಾರಲ್ರಿ, ಕೇವಲ ನಿಮಿತ್ತ ಮಾತ್ರ. ಈಶ್ವರ ಜಗತ್ತಿನ ಉತ್ಪತ್ತಿಯಾದಿಗಳಿಗೆ ಕೇವಲ ನಿಮಿತ್ತನಾಗಿದ್ದಾನೆ ಅಂತೇನು ವಾದಗಳದಾವಲ್ಲ, ಅವು ಯಾವ್ಯಾವ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ಹೇಳ್ಕೊಂಡು ಬಂದ್ರ ಅವರು. ಯಾರ್ಯಾರು ಅದನ್ನ ಒಪ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಂಡು ಬಂದು, ಈಗ ಅವರನ್ನ ನಾವು ಖಂಡಿಸ್ಬೇಕಲ್ರಿ ಇವಾಗ. ಅವರಲ್ಲಿ ಇರ್ತಕ್ಕಂಥ ದೋಷವನ್ನ ಹೇಳಿ, ನೋಡಪ್ಪ ಇವರು ಹೇಳುವಂತ ಅಭಿಪ್ರಾಯ ಇದು, ಇಲ್ಲಿ ಸರಿ ಇಲ್ಲ ಅಂತೇಳಿ ಇಲ್ಲಿ ವೇದಾಂತ ಮತ ಪ್ರಕಾರ ಅವರಲ್ಲಿ ದೋಷವನ್ನ ಹೇಳಿ ಅವ್ರ ಖಂಡನ ಮಾಡ್ತಾ ಇದ್ದಾರೆ. ಅದನ್ನ ಆ ತಟಸ್ಥೇಶ್ವರವಾದದ ಒಂದು ಖಂಡನೆ ಎನ್ನುವಂತಹದ್ದು ಅದು ಮುಂದಿನ ಇದರಲ್ಲಿ ಸೂತ್ರದಲ್ಲಿ ಬರ್ತದೆ. ಪ್ರತ್ಯುರ ಅಸಾಮಂಜಸ್ಯಾತ್, ಪತ್ಯು ಅಸಾಮಂಜಸ್ಯಾತ್ ಅಂತ ಹೇಳಿ. ಅಂದ್ರೆ ಇಲ್ಲಿ ಪತಿ ಅಂತಂದ್ರೆ ಯಾರು? ಈಶ್ವರನಿಗೆ ಅಂತ. ಆ ಜಗತ್ ಕಾರಣ ಅನ್ನುವಂತಹದ್ದು ಹೊಂದುವುದಿಲ್ಲ, ಈಶ್ವರನಿಗೆ ಜಗತ್ ಕಾರಣ ಹೊಂದುವುದಿಲ್ಲ. ಯಾಕಂದ್ರೆ ಅಸಮಂಜಸ್ಯಾತ್, ಅಲ್ಲಿ ಅಸಮಂಜಸ್ಯ ಇದೆ ಅಂತ, ಅಸಾಮಂಜಸ್ಯ ಇದೆ ಅಂತೇಳಿ ಸೂತ್ರದಲ್ಲಿ ಹೇಳ್ತಾರ. ಅದನ್ನ ಭಾಷ್ಯದಲ್ಲಿ ಮತ್ತ ಆಚಾರ್ಯರು ಅದಕ್ಕೆ ಉತ್ತರ ಕೊಡ್ತಾರ. ಅದರ ಸೂತ್ರದ ಇಲ್ಲಿ ವಾದ ಪ್ರಶ್ನೆ ಉತ್ತರಗಳು ಬರ್ತಾ ಇದ್ದಾವೆ ಇದ್ರೊಳಗ. ಅಲ್ಲಿ ಪೂರ್ವ ಪಕ್ಷಿ ಏನ್ ಪ್ರಶ್ನೆ ಮಾಡ್ತಾ ಅದಕ್ಕೆ ಏನ್ ಉತ್ತರ ಕೊಡ್ತಾರ ಅನ್ನೋದ್ರ ಬಗ್ಗೆ ಈ ಸೂತ್ರದ ಭಾಷ್ಯದಲ್ಲಿ ಅದನ್ನ ಮತ್ತೆ ನೋಡೋಣ.